ಯೋಗಿ ಸುತಿತಾತೆ ಅನುಭಾವಿ ನಾನು ನೀನೆಂಬುವ ವೇದಾವ ತೊರೆದು ಕಾರ್ಯರೆಂಬುವ ತನ್ನ ನಿಜವನ್ನು ತಿಳಿಸುತ್ತ ಮಾನಾದಿ ದೂರ ನೆಂದೊರೆಯೋ ಪರಮಾದಿಯ ಗುಣಯೋಗಿ ಪವರೋಗಿಗಳಿಗಾಗಿ ಪರಪರ ಪರಬ್ರಹ್ಮ ನರುಪಾಲು ಕರುಣಾರಸದಿ ಗೂಡಿ ದೊರದಿಂದ ರಚಿಸಿದ ಪರಮಾನುಭವ ಬೋಧೆ ಗ್ರಂಥ ಅಕಲಂಕ ನಿಜ ಪದ ಹರಪೂವ ಬಹುತರ ಪರಯೋಗ ನಿಜ ಗುಣ ಶಿವಯೋಗ ಸುಕರ ಪದ ಪದ್ಮಂಗಳಿಗರದು ವೇದವಾಕ್ಯವನೆಲ್ಲ ಕನ್ನಡದೆ ಬೋಧಿಸುತ್ತ ಜನರ ವೇದಾಮತಿ ಕೆಡಿಸಿರುವ ಸಾಧು ನಿಜ ಗುಣಿಗೆ ಮಣಿಯುವೆನೋ ಸಾಧು ನಿಜ ಗುಣಿಗೆ ಮಣಿಯುವೆನೋ ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನ್ನು ನಿಜವಾಗಿ ಬೇಳೆ ನಿಜ ಧರ್ಮನ ಮುಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನೋ ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧನೆ ಸುಂದರನಾಗಿ ಕೈಲಾಸಿ ಜಡಿಸಿದ ಸಿದ್ಧರುಡರಿಗೆ ನತನಪ್ಪೆ ಸಿದ್ಧರುಡರಿಗೆ ನತನಪ್ಪೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗಂಜನೆ ಕೇಳುವ ತನಕ ಬಾಳ ಕೂಗುತ್ತಲಿಪ್ಪವೇ ಶಾಸ್ತ್ರವೆಂಬುವನರಿಗೆ ಬಾಳ ಶಕ್ತಿಯ ಶುಭ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು अनंत जन्म संप्राप्त कर्म बंध विदायिनी आत्मज्ञान प्रदानेन तस्मै श्री गुरुवे नमः। सिद्ध सद्गुरु पादाब्जं जननी जनकसता तत्त्वोपदेशकर्तारं नत्वा भक्तिपुरस्सरम्। जगदादि जगद्गुरु अद्वैत सार्वभौम भक्ತರ ಮುಕ್ತರ ಕಲ್ಪವೃಕ್ಷ ಕಾಮಧೇನು ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದ ಮಹಾಸ್ವಾಮಿಗಳ ಶ್ರೀ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳ್ ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮಾರ್ಥ ಗೀತೆ ಎನ್ನುವ ಗ್ರಂಥದ
10ನೇ ಗತಿಯ 8ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, 9ನೇ ಗತಿಯ ಕೊನೆಯ ಶ್ರೀರಾಮಚಂದ್ರನ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳುತ್ತಾ ಯಾವ ಸುಖೇಚ್ಛೆ ಎನ್ನುವ ಭೂಮಿಕೆಯಿಂದ ಸುವಿಚಾರ ಅಸಂಗ, ಸಾಮಾನ್ಯ ಅಸಂಗ, ವಿಶೇಷ ಅಸಂಗ ಅನ್ನುವಂಥ ಭೂಮಿಕೆಗಳ ಲಕ್ಷಣವನ್ನು ಹೇಳಿ ಈತ ದೇಹ ಪತನವಾದ ನಂತರ ಎಲ್ಲಿಗೆ ಹೋಗ್ತಾನ, ಎಲ್ಲಿ ಇರ್ತಾನ, ಏನು ಮಾಡ್ತಾನ, ಯಾವ ಶಕ್ತಿ, ಯಾವ ಸಾಮರ್ಥ್ಯ, ಯಾವ ಸಿದ್ಧಿ ಆತನಿಗೆ ಪ್ರಾಪ್ತಿ ಆಗಿರುತ್ತವೆ ಅನ್ನುವುದನ್ನು ನಿನ್ನೆ ಹೇಳಿ, ಆಮೇಲೆ ಈ ಭೂಮಿಕೆ ಆದ ಮೇಲೆ ಬಳಿಕ ಭೂಮಿ ತ್ರಯವಂ ಬಲಿದು ತಿಳಿವಿನ ಸುಖದನುಭವದಳು ನಲಿದು ಎಲ್ಲ ಇಂದ್ರಿಯ ದೊಲವಂ ಜರೆದು ಎಲ್ಲ ವಿಷಯದ ಮತಿಯಂ ಮರೆದು ಜಗದಾಭಾಸಂ ತೋರುತ್ತಿಯದು ನೆಗಳಿದ ವಾಸನೆ ಲಯಿಸುತ್ತಿಯದು ಅದರಿಂದ ಅದನ್ನು ವಿಲಾಯಿನಿಯೆಂದು ಚದುರರು ಪೇಳುವ ರಾದೇಶವೊಂದು ನೆಲೆಸು ಯೋಗಿಯ ಮತಿ ದೃಢವಾಗಿ ಚಲಿಸದೆ ತೋರ್ಪದು ಸುಖಮಯವಾಗಿ ಅದು ತದ್ಧ್ಯಾನಿಗೆ ತಿಳಿ ಕನಸಕ್ಕೂ ಅದು 4ನೆಯ ಸುಭೂಮಿಕೆಯಕ್ಕೂ. 4ನೇ ಭೂಮಿಕೆ ಯಾವಾಗ ಆಗ್ತದಂದ್ರೆ ಇಲ್ಲಿರುವ ಲಕ್ಷಣಗಳು ಎಲ್ಲವೂ ಪ್ರಾಪ್ತಿಯಾದಾಗ ನಾವು 4ನೆಯ ಭೂಮಿಕೆಗೆ ಬಂದೀವಿ ಅಂತ ತಿಳಿದು, ಯಾವಾಗ ಹಿಂದಿನ ಆ 3 ಭೂಮಿಕೆಗಳು ಬಲಿಬೇಕಂದ್ರು, ಬಲಿಯೋದಂದ್ರೇನು, ದೃಢ ಆಗ್ಬೇಕಂತ. ಆ ದೃಢವಾದ ಭೂಮಿಕೆಯಲ್ಲಿ ತಿಳಿವಿನ ಸುಖದ ಅನುಭವದಳು ನೆಲೆದು ಆವಾಗ ಏನು ಪ್ರಾಪ್ತಿ ಆಗ್ತದ ನಮ್ದು ಅಂದರೆ, ಅಜ್ಞಾನದ ಸುಖದಲ್ಲಿ ಅವನು ಇರಂಗಿಲ್ಲ, ಅರಿವಿನ ಸುಖದೊಳಿರೋದು ಬೇರೆ. ಮರೆವಿನ ಸುಖಗಳು ಬೇರೆ, ಅರಿವಿನ ಸುಖಗಳು ಬೇರೆ. ತನ್ನ ನಿಜವಾದ ಸ್ವರೂಪ ಸಾಕ್ಷಾತ್ಕಾರದ ಅನುಭವದಳು, ಅನುಭವ ರೂಪವಾದ ಸುಖದಳು ಸಂತೋಷವನ್ನು ಹೊಂದಿ ಎಂದರು. ಸಂತೋಷ ಆನಂದವನ್ನು ಹೊಂದಿ ಎಲ್ಲ ಇಂದ್ರಿಯ ದೊಲವಂ ಜರಿದು ಅಂದರು. ಎಲ್ಲ ಇಂದ್ರಿಯ ಅಂದರೆ 10 ಇಂದ್ರಿಯಗಳು, 10 ಇಂದ್ರಿಯಗಳು ಮತ್ತು ವಿಚಾರ ಮಾಡಿದಾಗ ಅಂತಃಕರಣದ ಮನ ಬುದ್ಧಿ ಚಿತ್ತ ಅಹಂಕಾರಗಳು ಕೂಡ ಪ್ರೀತಿಯಂ ಜರಿದು. ಇಂದ್ರಿಯಗಳು ಇಲ್ಲಿಯವರೆಗೂ ಏನನ್ನ ಪ್ರೀತಿ ಮಾಡ್ತಿದ್ವು ಆ ಪ್ರೀತಿಯನ್ನು ಈಗ ತಿರಸ್ಕಾರ ಮಾಡ್ತಾನೆ. ಇಂದ್ರಿಯಗಳು ಏನು ಪ್ರೀತಿ ಮಾಡಿದ್ವು ಇಲ್ಲಿಯವರೆಗಂದ್ರೆ ನಾಮರೂಪವನ್ನು ಪ್ರೀತಿ ಮಾಡಿದ್ವು ವಿನಃ ತನ್ನ ಸ್ವರೂಪವನ್ನು ಪ್ರೀತಿ ಮಾಡಿದ್ದಿಲ್ಲ. ಈಗ ಅವೆಲ್ಲವನ್ನ ತಿಳಿದುಕೊಂಡು ಭೂಮಿ ತ್ರಯದಳು ದೃಢವಾದಂಥ ಜೀವನಿಗೆ, ಜ್ಞಾನಿಗೆ ಸರ್ವ ವಿಷಯಗಳಲ್ಲಿ ಮತಿ ಅಂದರೆ ಬುದ್ಧಿಯನ್ನು ಮರೆತು, ಎಲ್ಲ ವಿಷಯಗಳಲ್ಲಿ ಬುದ್ಧಿ ಎನ್ನುವುದು, ಇಂದ್ರಿಯಾದಿಗಳ ಓಡಾಟ ಅನ್ನುವುದು ಎಲ್ಲವನ್ನ ಬಿಟ್ಟು ಮೂಲ ದುಃಖಕ್ಕೆ ಕಾರಣವಾದಂಥದ್ದು ಯಾವುದು ಅಂದರೆ, ಯಾವ ಮನಸ್ಸು ಅನ್ನುವುದೇ ದುಃಖಕ್ಕೆ ಕಾರಣ ಆದದ್ದು, ಸುಖಕ್ಕೆ ಕಾರಣ ಆದದ್ದು ಅದೇ. ಅವಿಚಾರೇ ಕೃತೋ ಬಂಧ ವಿಚಾರೇ ಪರಮ ಔಷಧ ಅಂದರು. ಅಜ್ಞಾನದಿಂದ ಮನಸ್ಸು ಏನು ಮಾಡ್ತಿದ್ದು, ಅನಿತ್ಯವಾದ ವಿಷಯಗಳನ್ನು ನೋಡಿ ಇಂದ್ರಿಯಾದಿಗಳ ಒಡಗೂಡಿ ಮನಸ್ಸಿನಿಂದ ಬೇಕು ಅನ್ನುವಂಥ ಸಂಕಲ್ಪವನ್ನು ಮಾಡಿ ಬುದ್ಧಿಯ ಚೈತನ್ಯದಿಂದ ಆಶಯ ಪಡೆದುಕೊಂಡು ಅದನ್ನು ಪಡಿಬೇಕು ಅಂತ ಸಂಕಲ್ಪವನ್ನು ಮಾಡ್ತಿತ್ತು. ಈಗ ಆ ಸಂಕಲ್ಪ ಎಲ್ಲ ತ್ಯಾಗ ಮಾಡ್ಯಾನ.
ನಾಲ್ಕನೇ ಭೂಮಿಯಲ್ಲಿ ಅವ್ರಿಗೆ ಇದು ಮಾಡಬೇಕು ಇದು ಬಿಡಬೇಕು ಅನ್ನೋದಿಲ್ಲ, ಅಥವಾ ಇದು ದುಃಖದ್ದಾದ ಬಿಡಬೇಕು ಸುಖದ್ದಾದ ಮಾಡಬೇಕಂತೂ ಇಲ್ಲ. ಯಾಕಂದರೆ ಎರಡೂ ಇಲ್ಲ ಅಂತಲ್ಲಿ. ಹಾಗಾಗಿ ವಿಷಯಾದಿಗಳು ಗ್ರಹಣ ಮಾಡಲಿಕ್ಕೆ ಯೋಗ್ಯವಾದವುಗಳು ನಾನು ಗ್ರಹಣ ಮಾಡತಕ್ಕವನು ಎಂಬ ಭೇದ ಬುದ್ಧಿ ಎಲ್ಲಿವರೆಗೆ ಆದ ಅಲ್ಲಿಯ ತನಕ ಬೇಕು ಬೇಡ ಇಷ್ಟ ಅನಿಷ್ಟ ವೃತ್ತಿದ್ವಾರ ರಾಗದ್ವೇಷಗಳು ನಮಗೆ ಸಂಭವಿಸಿದವು. ರಾಗದ್ವೇಷ ಬೇಕು ಬೇಡ ಅಂತ. ಯಾಕ? ಭೇದ ಬುದ್ಧಿ ಇದ್ದಾಗ ಆ ಸಂಕಲ್ಪವೇ ನಾಶವಾಗುತ್ತದೆ. ನಾಲ್ಕನೇ ಭೂಮಿಕೆಯಲ್ಲಿ ಬಂದಾಗ ಸಂಕಲ್ಪನೆ ಇಲ್ಲ ಅಂದಾಗ ರಾಗನೂ ಇಲ್ಲ ದ್ವೇಷನೂ ಇಲ್ಲ ಅಂತ. ಬೇಕಿಲ್ಲ ಬೇಡಿಲ್ಲ ಅಂದಾಗ ಪಡಬೇಕನ್ನೋದು ರಾಗ ಇಲ್ಲ, ಪಡೆದ ಮೇಲೆ ಬಿಡಬೇಕನ್ನುವ ದ್ವೇಷವೂ ಇಲ್ಲ. ಅವೆರಡವೂ ತನ್ನಷ್ಟಕ್ಕೆ ತಾನೇ ನಾಶವಾಗಿ ಇಲ್ಲಿ ಏನಾಗ್ತದಂದ್ರೆ ಆಸಕ್ತ ಚಿತ್ತವುಳ್ಳವು ಆಗುವವು, ಅದೇ ದುಃಖಕ್ಕೆ ಕಾರಣವು. ಆಸಕ್ತಿ ಎಲ್ಲಿಯಾದ? ಆಸಕ್ತಿನೇ ನಮಗೆ ಪರಂ ದುಃಖಂ, ನಿರಾಸಕ್ತಿನದ ಪರಂ ಸುಖಂ ಅಂದಾರ. ಆಶಾಯ ಪರಂ ದುಃಖಂ, ನಿರಾಶಾಯ ಪರಂ ಸುಖಂ. ಹಾಗಾಗಿ ರಾಗರಹಿತಗಳಾದರೆ ಸುಖಕ್ಕೆ ಸಾಧನವಾಗುವುದು. ಎಲ್ಲಿ ನಮಗೆ ಸಂಕಲ್ಪ ವಿಕಲ್ಪ ಇಲ್ಲ ಅಲ್ಲಿ ಶಾಂತಿನೇ ಅದ. ಸ್ವಲ್ಪ ಮಾತಾಡೋದು ಬಿಟ್ಟಿನಂದ್ರೆ ಎಷ್ಟು ಶಾಂತಿ ಅದ ನೋಡ್ರಿ. ಮಾತಾಡಕ ಪ್ರಾರಂಭ ಆದ್ವಿಲ್ಲ ಅಶಾಂತಿ ಆಯ್ತಿಲ್ಲ ಮಠದಲ್ಲಿ. ಅಂದರೆ ಅಶಾಂತಿಗೆ ಕಾರಣ ಯಾವುದು ಅಂದರೆ ನಾವು ಮಾಡುವ ಕರ್ಮಗಳೇ ಅಶಾಂತಿಗೆ ಕಾರಣ. ಕರ್ಮರಹಿತವಾದದ್ದೇ ಶಾಂತಿಗೆ ಕಾರಣ. ಇಷ್ಟು ಗೊತ್ತಿದ್ದು ಕೂಡ ನಾವು ಅಶಾಂತಿಗೆ ಕಾರಣವಾದ ಕರ್ಮಗಳನ್ನೇ ಆಸಕ್ತವಾಗ್ತೀವಿನ ಕರ್ಮರಹಿತವಾದ ವೃತ್ತಿದ್ವಾರ ಹೋಗಲಿಕ್ಕೆ ನಾವು ಭಾಳ ಭಯ ಪಡ್ತೀವಿ. ಸುಖ ಆದ ಆದ್ರೆ ಭಯ ಆದ ನೋಡ್ರಲ್ಲಿ. ಇಲ್ಲಿ ದುಃಖ ಆದ, ಇಲ್ಲಿ ನಿರ್ಭಯ ಆದ. ಇದಕ್ಕೇನಂದ್ರು ಅಂದರೆ ಇದೇ ಅಜ್ಞಾನ ಅಂದರು. ಸುಖವನ್ನ ದುಃಖ ಅಂತ ತಿಳಿದೀವಿ, ದುಃಖವನ್ನೇ ಸುಖ ಅಂತ ಸ್ವೀಕಾರ ಮಾಡಿವಂದ್ರೆ ಇದಕ್ಕಿಂತ ದೊಡ್ಡ ಅಜ್ಞಾನ ಯಾವುದು ಅಂದರೆ ಇದೇ ನೋಡ್ರಿ, ಬೇರೆ ಏನಲ್ಲ. ಹಾಗಾಗಿ ಇಲ್ಲಿ ಆತ ಈ ಜಗತ್ತಿನಲ್ಲಿ ಅದರಿಂದದನು ವಿಲಾನಿಯೆಂದು ಚದುರರು ಪೇಳುವ ಆ ದಶದ ಬಿಂದು ನೆಲೆಸಲು ಯೋಗಿಯ ಮತಿ ದೃಢವಾಗಿ ಚಲಿಸಿದ ತೋರ್ಪದು ಸುಖಮಯವಾಗಿ. ಆ ಕಾರಣಕ್ಕಾಗಿ ಆತ ಯಾವುದನ್ನ ಆಗಲಿ ಸ್ಥಾವರ ಜಂಗಮಾತ್ಮಕವಾಗಿರ್ತಕ್ಕಂಥ ಈ ಸೃಷ್ಟಿಯಲ್ಲಿ ಅಣುರೇಣು ತೃಣಕಾಷ್ಠ ಅಂತ ಏನು ಹೇಳ್ತಾರ, ಆ ಒಂದು ತೃಣ ಮೊದಲು ಮಾಡಿಕೊಂಡು ದೇವ ಶರೀರದ ಪರ್ಯಂತರ ಇರುವ ಯಾವ್ಯಾವ ಪದಾರ್ಥಗಳು ಉಂಟಲ್ಲ, ಇರುವೆಯನ್ನು ಮೊದಲು ಮಾಡಿಕೊಂಡು ಆನೆ ಪರ್ಯಂತರವಾಗಿ, ಮಾನವನಿಂದ ಪ್ರಾರಂಭವಾಗಿ ಮಹಾದೇವನ ಪರ್ಯಂತರವಾಗಿ ಎಲ್ಲರ ಅಂತರಂಗದಲ್ಲಿ ಇರೋದು ಯಾವುದು? ಆತ್ಮಲ, ತನ್ನ ಸ್ವರೂಪನಾದ. ಹೀಗಾಗಿ ಆತ ಅನ್ಯ ಒಂದು ಇದೆ ಅಂತ ತಿಳ್ಕೊಂಡಿದ್ರೆ ಅನ್ಯ ವಸ್ತುವನ್ನು ಪಡಿಬೇಕಂತ ಅಪೇಕ್ಷೆ ಆಗ್ತದೆ. ನೋಡ್ರಿ, ನಮ್ಮ ಮನೆಯಲ್ಲಿ ಇದ್ದದ್ದನ್ನು ನಾವು ಪಡಿಬೇಕಂತ ಎಂದು ಇಚ್ಛೆ ಆಗೋದಿಲ್ಲ ನಮಗೆ. ಯಾಕಂದ್ರೆ ನಮ್ಮದಂತ ಮೊದಲೇ ಗೊತ್ತಾದ, ನಮ್ಮದು ನಂದು ಅಂತ. ಯಾವಾಗ ಇದು ನಂದು ಅಲ್ಲ, ನಮ್ಮ ಮನೆಯಲ್ಲಿ ಇಲ್ಲ ಅಂದಾಗ ಅದನ್ನು ನಾನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಅನ್ನುವ ಇಚ್ಛೆ ಅಪೇಕ್ಷೆ ಆಗ್ತದೆ.
ಯಾರಾದರೂ ಸಾಮಾನು ಮಾರಕ್ಕೆ ಬಂದರೆ, ಕಾಯಿಪಲ್ಯ ಮಾರಕ್ಕೆ ಬಂದ್ರೆ ಹೇಳ್ತೀವಿ, ಒಂದು ಬಾರಿಗೆ ಪುಟ್ಟಿ ಮಾರಕ್ಕೆ ಬಂದ್ರೆ ಹೇಳ್ತೀವಿ, ಕೂಗ್ತಾರೆ ಪುಟ್ಟಿ ಮರ ಕಾಯಿಪಲ್ಯ ಅಂತ. ನಮಗೆ ಬೇಡ ಅಂತ ಸರಳ ಹೇಳಂಗಿಲ್ಲ ಹೆಣ್ಮಕ್ಳು. ನಮ್ಮನೆಗೆ ಆವ್ರಂತಾರ, ಕಾಯಿಪಲ್ಯ ನಮ್ಮನೆಗೆ ಆವ ಅಂದ್ರೆ ಅರ್ಥ ಏನು? ನಮ್ಮನೆಗಿದ್ದದಕ್ಕೆ ನಿಮ್ಮದು ಬೇಡ ಅಂತ ಅರ್ಥ. ಪುಟ್ಟಿ ಬೇಕನ್ನೋದು ಕೇಳ್ತಾರೆ, ನಮ್ಮನೆಗೆ ಆವಂತೀವಿ, ಅದಕ್ಕೆ ಪುಟ್ಟಿ ಬೇಡ ಅಂತೀವಿ. ನಾ ಹೇಳ್ತಕ್ಕಂಥ ತಾತ್ಪರ್ಯ ಏನಂದರೆ, ನಮ್ಮಲ್ಲಿ ಇಲ್ಲದನ್ನು ನಾವು ತಗೋಬೇಕಂತ ಅಪೇಕ್ಷೆ ಆಗ್ತದೆ, ಇದ್ದುದನ್ನು ತೆಗೆದುಕೊಳ್ಳುವ ಅಪೇಕ್ಷೆ ಇಚ್ಛೆ ಆಗೋದಿಲ್ಲ. ಅಂದಾಗ ನಾಲ್ಕನೇ ಭೂಮಿಕೆಯಲ್ಲಿ ಬಂದಾಗ ವರ ಸ್ವಪ್ನಾವಸ್ಥೆ, ಇದು ನಾಲ್ಕನೇ ಭೂಮಿಕೆ. ಎಲ್ಲ ಕಡೆ ನಾನು ಇದ್ದೀನಿ, ಎಲ್ಲ ನಂದೇ ಅಂತ ತಿಳ್ಕೊಂಡಾಗ ನನ್ನಲ್ಲಿ ಇಲ್ಲ ಅಂತನ್ನುವ ಇನ್ನೊಂದು ಭಾವನೆ ಇಲ್ಲ ಅದಕ್ಕೆ. ಅಂದಾಗ ಅದನ್ನು ಪಡಿಬೇಕಂತ ಇಚ್ಛೆ ಮಾಡ್ತೇನೆ ನಾನು, ಇಲ್ಲದನ್ನು ಮಾಡ್ತಿದ್ದ. ಹಾಗಾಗಿ ಎಲ್ಲವೂ ಬ್ರಹ್ಮ ಸ್ವರೂಪದಿಂದ ಇರುವುದು ಅಂತ ತಿಳ್ಕೊಂಡು ಇರುವಾಗ ಆತನಿಗೆ ಕೇವಲ ಅಕರ್ತ ಅಭೋಕ್ತ, ಅವನು ಮಾಡೋವನಲ್ಲ, ಅಭೋಕ್ತ ಅಂದರೆ ಉಂಡವನಲ್ಲ, ಭೋಜನಾದಿ ವ್ಯವಹಾರ ವಿಷಯದಲ್ಲಿಯೂ ಇದು ಬೇಕು ಅನ್ನೋವನಲ್ಲ, ಇದು ಬೇಡ ಅನ್ನೋವನಲ್ಲ. ಹಾಗಾಗಿ ಅಸಂಗ ಬ್ರಹ್ಮ ರೂಪದಿಂದ ಮತ್ತು ಮನಸ್ಸಿನಿಂದಲಾದರೂ ಕೂಡ ಹಿಂದೆ ಆತ ತನಗೆ ಆಗಿ ಹೋದಂಥ ಹಿಂದಿನ ಜೀವನದ ಘಟನೆಗಳನ್ನು ಕೂಡ, ಆಗಿ ಹೋದ ಸಂಗತಿಗಳಿಗೂ ಕೂಡ ದುಃಖಿಸುವುದಿಲ್ಲ. ಅವ್ರ ಜೀವನದಲ್ಲಿ ಏನೇನೋ ಸಂಘಟನೆಗಳು ಘಟನೆಗಳು ನಡೆದು ಹೋಗಿರ್ತಾವೆ, ಅದಕ್ಕೆ ಯಾವುದಕ್ಕೂ ತಲೆ ಕೆಡಿಸಂಗಿಲ್ಲ. ಮತ್ತು ಆಗುವಂಥ ವಿಷಯಗಳಿಗೂ ಕೂಡ ಹೇಗಾದಿತ್ತು ಎನ್ನುವ ಚಿಂತೆನೇ ಇಲ್ಲ. ಆಗಿ ಹೋದದ್ದು ಚಿಂತೆ ಇಲ್ಲ, ಮುಂದೇನಾಗೋದು ಅನ್ನುವ ಭಯನೂ ಇಲ್ಲ, ಭೀತಿನೂ ಇಲ್ಲ. ಯಾಕಂದರೆ ಆತನಿಗೆ ವರ್ತಮಾನದಲ್ಲಿ ಪ್ರಾಪ್ತವಾದ ಕಾರ್ಯವನ್ನು ಮಾಡುವಂಥವನಾಗುವನು. ಹಿಂದಿಂದ ಮುಂದಿನ ಏನು ನಡೆದಿಲ್ಲ ಅವನಿಗೆ. ನಮ್ಮ ಸಲ್ಲಿಂಗ ತಾತನವರು ಮಹಾವಾಕ್ಯದು, ತಮ್ಮ ಆದದ್ದೆಲ್ಲ ಒಳ್ಳೆಯದಂತಿದ್ದ. ನಾನು ಒಂದು ಸಲ ಒಂದು ವಿಷಯಕ್ಕಾಗಿ ಆತನ ಪ್ರಶ್ನೆ ಮಾಡಿದ್ದೆ, ತಾತ ತಾವು 3-4 ವರ್ಷದ ಕೆಳಗೆ ನನಗೆ ಸಿಕ್ಕಿದ್ರೆ ನಾನು ಭಾಗ್ಯವಂತನಾಗ್ತಿದ್ದೆ. ಕಾರಣ ಇದರ ಹಿಂದೆ ಭಾಳಷ್ಟು ಜೀವನದಲ್ಲಿ ಘಟನೆಗಳು ನಡೆದು ಹೋಗ್ಯಾವ. ಅವಾಗೆ ಇದನ್ನೆಲ್ಲ ಕೇಳಿದರೆ ಆ ಘಟನೆಗಳು ನಡೀತಿದ್ದಿಲ್ಲ. ಹಿಂಗಾಯ್ತು ಅಂದಾಗ ಹೇಳ್ದ, ತಮ್ಮ ಆದದ್ದೆಲ್ಲ ಒಳ್ಳೇದಂದ. ಹಿಂದೆ ಆದದನ್ನು ಚಿಂತಿಸಬೇಡ ಅಂದ್ರೆ ಅವರು. ಯಾಕಂದರೆ ಪ್ರಾರಬ್ಧ ಸುಖ ದುಃಖ ಅನುಭವಿಸೋದು ಇದ್ದಾಗ ನಾವು ತಪ್ಪಿಸಿಕೊಳ್ತಿದ್ದೀವಿ ಅನ್ನೋ ವಿಚಾರ ಮಾಡಬಾರದು, ತಪ್ಪಿಸಿಕೊಂಡಿವಿ ಅನ್ನೋದನ್ನು ಮಾಡಬಾರದು. ಆದದ್ದೆಲ್ಲ ಒಳ್ಳೆಯದಂತ ವಿಚಾರ ಮಾಡು, ಅದು ಮುಂದೆ ಅನುಕೂಲ ಆಗ್ತವ ಅಂತ ಹೇಳಿದ ಮಾತು ಇವತ್ತಿಗೂ ಪ್ರತಿ ದಿನದ ಒಂದೊಂದು ತಾಸಿನಲ್ಲಿ ಒಂದು ಸಲ ಆದರೂ ಕೂಡ ನೆನಪು ಮಾಡುತ್ತೆ. ನಾ ಮಾತು ಒಂದು ತಾಸಿನಲ್ಲಿ ಒಂದು ಸಲ ಆದರೂ ನೆನಪು ಮಾಡುತ್ತೆ. ಹಾಗಾಗಿ ಒಂದು ವೇಳೆ ಮನಸ್ಸಿನಲ್ಲಿ ಮೋಹ ಮದ ರಾಗದ್ವೇಷ ತೋರಿತು ಅವನಿಗಂದರೆ ಅವುಗಳನ್ನು ವಿವೇಕರೂಪ ಮನದಿಂದಲೇ ನಿವಾರಣೆ ಮಾಡತಕ್ಕದ್ದು. ಎಲ್ಲಿ ನಿವಾರಣೆ ಮಾಡಬೇಕು? ಮನಸ್ಸಿನ ಅವಿವೇಕದಿಂದ ತೋರ್ತಾವ, ಮನಸ್ಸಿನ ವಿವೇಕದಿಂದಲೇ ನಾಶ ಮಾಡಬೇಕು. ಬೇರೆ ಕಡೆ ನಾಶ ಮಾಡಲಿಕ್ಕೆ ಬರೋದಿಲ್ಲ ಅಂತ. ಎಲ್ಲಿ ಹುಟ್ಟ್ಯಾವ ಅಲ್ಲೇ ಅಡಗಿಸ್ಬೇಕು ಅಂತ ನೇಮ ಅವ. ಅವು ಯಾವೇ ತೋರಲಿ, ಎಲ್ಲಿ ಹುಟ್ಟ್ಯಾವ ಅಲ್ಲೇ ಅಡಗಿಸ್ಬೇಕು. ನಾವು ಹುಟ್ಟಿದ್ದು ಒಂದಲ್ಲೇ ಅಡಗಿಸೋದು ಮತ್ತೊಂದಲ್ಲೇ ಪ್ರಯತ್ನ ಮಾಡ್ತೀವಲ್ಲ, ಮತ್ತಿಷ್ಟು ದುಃಖ ಆಗ್ತವೆ.
ಸತ್ಯವನ್ನು ನುಡಿತೀವಂದ್ರೆ ಸತ್ಯ ಎಲ್ಲಿ ಲಯ ಆಗ್ಬೇಕು? ಸತ್ಯದಲ್ಲೇ ಲಯ ಆಗ್ಬೇಕು. ಸಾವಿರ ವಿಘ್ನಗಳು ಬರಲಿ, ಅದಕ್ಕೆ ಆ ಲಯ ಯಾವಾಗ ಆಗ್ತದ? ಸತ್ಯದಲ್ಲೇ ಲಯ ಆಗ್ಬೇಕು. ಬಹಳ ಸುಳ್ಳನ್ನು ನಾವು ಹೇಳ್ತೀವಂದ್ರೆ ಸುಳ್ಳು ಸತ್ಯದಲ್ಲಿ ಎಂದು ನಾಶ ಆಗೋದಿಲ್ಲ, ತಿಳ್ಕೊರಿ. ಸುಳ್ಳು ಸತ್ಯದಲ್ಲಿ ಎಂದಿಗೂ ನಾಶ ಆಗೋದಿಲ್ಲ. ಅದು ಬೇಕಾದಷ್ಟು ಪ್ರಯತ್ನ ಮಾಡ್ರಿ. ಸತ್ಯದಂತೆ ನಾಶ ಮಾಡಬೇಕಂತ ಪ್ರಯತ್ನ ಮಾಡಿದರೆ ಸುಳ್ಳಿನ ಸಂಖ್ಯೆ ಹೆಚ್ಚಾಗ್ತಾವ, ಸುಳ್ಳೇ ಹೆಚ್ಚಾಗ್ತಾವ. ಅಂತ್ಯದಲ್ಲಿ ಏನು ಫಲ ಅದಕ್ಕಂದ್ರೆ ಮಹಾತ್ಮರು ಹೇಳಿದ್ರು, ಸುಳ್ಳಿಗೆ ಸುಖವಿಲ್ಲ, ಸತ್ಯಕ್ಕೆ ಸಾವಿಲ್ಲ. ಮತ್ತೆ ಎಲ್ಲಿ ಲಯ ಮಾಡ್ಬೇಕ್ರಿ? ಸುಳ್ಳಿನಲ್ಲೇ ಲಯ ಮಾಡಿಬಿಟ್ರೆ ಮಾತಾ ಮುಗಿತಲ್ಲ. ಅವು ಬೇಕಾದಷ್ಟು ಬೆಳೆದರಲ್ಲಿ ಇಲ್ಲ, ನನ್ನ ಕಡೆಯಿಂದ ಒಂದು ಸುಳ್ಳಾಯ್ತು ಅಂದ್ರೆ ಲಯ ಆಗ್ಬಿಟ್ಟು ನೋಡ್ರಿ, ಏನು ದೊಡ್ಡದಿಲ್ಲ. ಹಂಗೆ ಆ ಬೆಟ್ಟದಷ್ಟು ಇರಲಿ. ಒಂದು ಸಲ ಒಪ್ಪಿಕೊಳ್ಳುವಂಥ ಮನಸ್ಥಿತಿ ಇತ್ತಂದರೆ ಕ್ಷಣದಲ್ಲೇ ಲಯ ಆಗ್ತಾವೆ. ಅಲ್ಲೇ ಮಾಡಬೇಕು, ಬೇರೆ ಕಡೆ ಮಾಡಕ್ಕೆ ಹೋದ್ರೆ ಪ್ರಯೋಜನ ಇಲ್ಲ. ಹಾಗಾಗಿ ಕಬ್ಬಿಣವನ್ನು ಎದರಿಂದ ಕಡಿತೀವಿ? ಕಬ್ಬಿಣದ ಬೇಡಿ. ಕಬ್ಬಿಣದ ಬೇಡಿಯನ್ನು ಕಟ್ಟಿಗೆ ಉಳಿಯಿಂದ ಕೆಡದ್ರೆ ಹೋಗೋದಿಲ್ಲ. ಕಬ್ಬಿಣದ ಬೇಡೆಯನ್ನು ಬಂಗಾರದ ಉಳಿಯಿಂದ ಕೆಡದ್ರೆ ಹೋಗೋದಿಲ್ಲ. ಕಬ್ಬಿಣದ ಬೇಡೆಯನ್ನು ಕಬ್ಬಿಣದಿಂದಲೇ ಕಡ್ದು ಹಾಕ್ಬೇಕು. ಹಾಗೆ ವಿಷದಿಂದ ವಿಷವನ್ನು, ಒಂದು ಹಾವು ಕಡಿತು, ಚೇಳು ಕಡಿತು, ವಿಷ ಏರಿತು ಅಂದಾಗ ಅದಕ್ಕೆ ಔಷಧ, ವಿಷಕ್ಕೆ ಸಿಹಿ ಔಷಧ ಅಲ್ಲ, ಮದ್ದಲ್ಲ, ವಿಷವೇ ಔಷಧ. ನಾಯಿಗೆ ನಾಯಿ ಕಡದುತ್ತಂದರೆ ನಮಗೆ ವೈದ್ಯರು ಹೇಳಿದರು. ಅವಾಗ ನಮ್ಮೂರಲ್ಲಿ ನಮ್ಮ ರೆಡ್ಡಿಗೆ ನಾಯಿ ಕಡ್ದಿತ್ತು. 7 ದಿನ ಪರ್ಯಂತರವಾಗಿ ಕಾಕರಲ್ಲಿಂದ ಬೆಳಿಗ್ಗೆ ಕರ್ಕೊಂಬಂದು ಇಂಜೆಕ್ಷನ್ ಹಾಕ್ಸ್ಕೊಂಡು ಕಾಕರಲ್ಲಿ ಹೋಗ್ತಿದ್ದೆ ನಾನು. ಅವಾಗ ಇದು ಎಲ್ಲಿ ಸಿಗ್ತದ, ಇದರಿಂದ ತಯಾರಾಗ್ತದಂತ ಸ್ವಲ್ಪ ಭಾಳ ಪರಿಚಯ ಇದ್ದ ವೈದ್ಯ ಕೇಳಿದಾಗ, ನಾಯಿದ ಏನು ಅಲ್ಲಿನ ವಿಷ ಅದಲ್ಲ, ಆ ಜೊಲ್ಲಿನ ವಿಷಯವೇ ಇದಕ್ಕೆ ಮದ್ದು ಅಂದ. ನಾಯಿ ಹಲ್ಲು ಕಡದ ವಿಷ ಅದಲ್ಲ, ಅದ್ರ ಬಾಯಗಳ ಜೊಲ್ಲೇ ಮದ್ದು ಅಂತ. ಅದಕ್ಕೆ ಬ್ಯಾರೆಯಿಂದ ಹೋಗೋದಿಲ್ಲ. ಅದರಂತೆ ಇಲ್ಲಿ ಸೌಳು ಮೊದಲಾದ ಮಲದಿಂದ ಮಲವನ್ನು ಹೇಗೆ ಕಳೆಯುತ್ತಾರೋ ಅದರಂತೆ ಮೋಹಾದಿಗಳಿಂದ ಯುಕ್ತವಾದ ಅವಿವೇಕ ಮನಸ್ಸನ್ನು ವಿವೇಕದಿಂದ ನಾಶ ಮಾಡಬೇಕು. ಅವಿವೇಕ, ಅವಿಚಾರಣೆ ಕೃತೋ ಬಂಧೋ ಅಂತೇಳಿವಲ್ಲ. ಮತ್ತು ಏನು ಮಾಡಿದ್ರೆ ಹೋಗ್ತದ? ಆ ಮನಸ್ಸಿನಲ್ಲಿ ವಿಚಾರ ಮಾಡಿ ನೋಡ್ಕೊಂಡ್ರು ಒಂದು ಸ್ವಲ್ಪ. ಒಂದು ಕಡೆ ಜನ ಬಲ್ಲವರಲ್ಲಾದರೂ ಕೂಡು, ಸತ್ಸಂಗದಲ್ಲಾದರೂ ಕೂಡು, ಮನೆಯಲ್ಲಿ ಆದರೂ ಒಂದು 5 ನಿಮಿಷ ಕುಂತು ವಿವೇಕದಿಂದ, ಈಗ ನಾನು ಮಾಡೀನಿ, ಮಾಡಕ್ಕೆ ಹೊಂಟೀನಿ, ಇದು ಮಾಡುವುದರಿಂದ ನನಗೆ ಇದು ಸುಖ ಅದೋ, ನನ್ನವರಿಗೆ ಸುಖ ಅದೋ, ಜಗತ್ತಿಗೆ ಸುಖ ಅದೋ, ಅಥವಾ 3 ಜನಕ್ಕೆ ದುಃಖನೇ ಆದೋ ಅನ್ನುವುದನ್ನು ವಿಚಾರ ಮಾಡಿ ಇದು ಪಾಪ ಆಗ್ತದೋ ಪುಣ್ಯ ಆಗ್ತದೋ ಅನ್ನುವುದನ್ನು ವಿವೇಕದಿಂದ ನೋಡಿದಾಗ ಗೊತ್ತಾಗ್ತದೆ. ಆವಾಗ ದುರಿತ ಕರ್ಮವನ್ನು ಒಲ್ಲದಿರುವಂತಾಗ್ತದೆ. ಇಷ್ಟೆಲ್ಲ ಗೊತ್ತಿದ್ದು ಪಾಪದ ಕ್ರಿಯೆಗಳನ್ನು ಯಾರೇ ಮಾಡಲಿ, ನಾನೇ ಮಾಡಲಿ, ನೀವೇ ಮಾಡಲಿ, ಹೊರಗಿನವರು ಮಾಡಲಿ, ಹೊರಗಿನವರು ಮಾಡ್ತಾರಂದ್ರೆ ಅದಕ್ಕೆ ಶಿಕ್ಷೆ ಕಡಿಮೆ ಅದ. ತಿಳಿದವರು ಮಾಡ್ತಾರಂದ್ರೆ ಹೆಚ್ಚು ಶಿಕ್ಷೆ ಅದ. ತಿಳಿದು ಅನ್ಯಾಯವನ್ನು ಮಾಡ್ತೀವಿ, ಮೋಸ ಮಾಡ್ತೀವಿ ಅಂದರೆ ಇವರು ತಿಳ್ಕೊಂಡವರು ಅಂತ ಅನ್ಬೇಕು, ತಿಳಿಲಾರ್ದವರು ಅನ್ಬೇಕು. ಏನು ಅನ್ನಬೇಕು ಅನ್ನೋದನ್ನು ನೀವೇ ನಿರ್ಣಯ ಮಾಡಬೇಕು. ನಾವು ನಿರ್ಣಯ ಮಾಡ್ಕೋಬೇಕು, ಯಾರು ನಿರ್ಣಯ ಮಾಡೋಂಗಿಲ್ಲ. ಅದರಿಂದ ಇವು ಭ್ರಾಂತಿಯನ್ನು ಹೋಗಲಾಡಿಸಿ, ಮನಸ್ಸಿನಲ್ಲಿ ಭ್ರಾಂತಿಯಿಂದ ಏನು ಹುಟ್ಟಿದ್ವಲ್ಲ, ಹೊರಗಿನ ಪದಾರ್ಥ ಇಂದ್ರಿಯಾದಿಗಳ ಸುಖ ಅಂತ,
ಅವುಗಳನ್ನು ಹೋಗಲಾಡಿಸಿ ನಿಜದಲ್ಲಿ ತತ್ಪರನಾಗೊಂಡ್ರು. ನಿಜ ಅಂದ್ರೇನು? ಆತ್ಮನಲ್ಲಿ, ಪರಮಾತ್ಮನಲ್ಲಿ ನೀನು ನೆಲೆಗೊಳ್ಳು ಅಂತ. ಅಂದರೆ ಮತ್ತೆ ಎಲ್ಲಿ ಹೋಗ್ಬೇಕು? ಆತ್ಮನ್ನ ಹುಡುಕಕ ಮತ್ತು ಲೋಕಾದಿಗಳ ದಾಟಿ ಸಂಚಾರ ಮಾಡೋದು ಬೇಡ. ಮತ್ತು ಕಾಶಿ ರಾಮೇಶ್ವರ ಕೈಲಾಸದಲ್ಲಿ ಹೋಗಿ ಬೇಡಬೇಡ. ನಿನ್ನ ನಿಜ ನೀನು ನೋಡ್ಬೇಕಾದ್ರೆ ಯಾವುದು ಬಹುಪಾಡು? ಏದೋಳು ಜ್ಞಾನದಿಂದ ನೋಡು. ಜ್ಞಾನದಿಂದ ನೋಡಿದ್ರೆ ಎಲ್ಲಿಗೆ ಹೋಗ್ಬೇಕು ನಾವು? ಸ್ಥೂಲ ಸೂಕ್ಷ್ಮ ಶರೀರದ್ವಯ, ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಎರಡೂ ಶರೀರಕ್ಕೂ ಅಧಿಷ್ಠಾನ ಭೂತನಾದ ಕೂಟಸ್ಥನೇ ನಾನಲ್ಲಿಗೆ. ಮತ್ತು ನನ್ನೊಳಗೆ ನಾವು ನೋಡ್ಬೇಕು, ಹೊರಗೆ ಹೋಗ್ಬೇಕು. ನಿನ್ನೊಳಗೆ ನೀನು ನೋಡು. ಹಾಗೆ ಆ ಕೂಟಸ್ಥನೇ ನಾನೆಂಬ ದೃಢ ಬುದ್ಧಿ ಬರಬೇಕಿಲ್ಲಿ. ಅವನೇ ನಾನು, ನಾನೇ ಅವನಂತ ದೃಢವಾದ ಅಚಲವಾದ ಬುದ್ಧಿಯನ್ನು ಮಾಡು. ಇಂತಹ ಬುದ್ಧಿ ನಿನ್ನಲ್ಲಿ ನೆಲೆಸಿತ್ತು ಅಂದರೆ ಜಗತ್ತು ಹೇಗೆ ಕಾಣ್ತದೆ ಅಂದರೆ ಸ್ವಪ್ನಪ್ರಾಯ ಆಭಾಸ. ಸ್ವಪ್ನಪ್ರಾಯ ಅಂದ್ರೆ ಕನಸಿನಲ್ಲಿ ಯಾವ ವಸ್ತುಗಳು, ಜಗತ್ತು ಪದಾರ್ಥಗಳು ಆಭಾಸ ರೂಪದಿಂದ ಆವಿನ, ಭಾಸ ರೂಪದಿಂದಿಲ್ಲ. ಅದಕ್ಕಾಗಿ ಬೆಳಗ್ಗೆ ಮಾವಿನ ಭಾಳ ತಿಂದು ನಾನು ಕನಸಿನಿಲ್ಲ ಅಂದರೆ ರುಚಿ ಹೆಂಗಿತ್ತಂದ್ರೆ ಹೇಳಕ್ಕೆ ಬರ್ತದೆ. ಅದು ಆಭಾಸ ರೂಪದಿಂದ ತೋರಿರೋದು. ಅದು ಜಾಗೃತದಲ್ಲಿ ಭಾಸ ಆಗ್ತದೆ. ಹಿಂಗೇ ಇತ್ತು, ಇಷ್ಟೇ ರುಚಿ ಇತ್ತು. ಅದರಂತೆ ಅಜ್ಞಾನ ಕಾಲದಲ್ಲಿ ತೋರ್ತದ, ಜ್ಞಾನ ಕಾಲದಲ್ಲಿ ಜಗತ್ತು ಆಭಾಸ ಅಂತ. ಇದು ದೇಹ ಆಭಾಸ ಅದಷ್ಟೇ. ಈ ಬುದ್ಧಿ ನೆಲೆಸಲು ಇದ್ದ ವಾಸನೆಗಳಾದರೂ ತಮ್ಮಷ್ಟಕ್ಕೆ ತಾವೇ ನಾಶವಾಗುವವು ಅಂದರು. ವಾಸನೆಗಳಾವಲ್ಲ. ಯಾವ ವಾಸನೆ? ವಿಷಯಾದಿಗಳ ವಾಸನೆ ಬಹಳ ಅವ. ಅದರಲ್ಲಿ 3 ದೊಡ್ಡ ವಾಸನೆ: ಲೋಕವಾಸನೆ, ದೇಹ ವಾಸನೆ, ಶಾಸ್ತ್ರ ವಾಸನೆ. ಈ ದೇಹ ವಾಸನೆಯನ್ನು ಕಳೆದುಕೊಳ್ಬೇಕಾಗಿದ್ರೆ ಇದಕ್ಕೆ ಶಾಸ್ತ್ರ ವಾಸನೆ ಬೇಕು. ಶಾಸ್ತ್ರ ವಾಸನೆ ಇಲ್ಲದವರಿಗೆ ನಮ್ಮ ದೇಹ ವಾಸನೆ ಹೋಗಿದೆ. ದೇಹ ಲಕ್ಷ್ಯ ಇಲ್ಲ ನಮಗೆ. ದೇಹದ ಮೇಲೆ ಎಚ್ಚರ ಇಲ್ಲ ಅಂದರೆ ಜ್ಞಾನಿಗಳು ತಿಳ್ಕೊಂತಾರ ಇದು ಡಂಬಾಚಾರದ ಮಂದಿ ಅಂತ. ಡಂಬಾಚಾರ ಅಂತ ಗೊತ್ತಾಗ್ತದಿಲ್ಲ. ಅವ್ರು ಕೇಳಿದ್ರು ಅಂದರೆ ಅದು ತಪ್ಪಂತ ಹೇಳಂಗಿಲ್ಲ. ಯಾಕೆ ಅವ್ರು ಬಂದಿರ್ಬೋದು, ಕೇಳಲಾರ್ದ ಬಂದದಂತ ಹೇಳ್ತಾರಲ್ಲ, ಅದು ಡಾಂಬಿಕ. ಅದು ಡಾಂಬಿಕ. ಮತ್ತೆ ಇನ್ನು ಜನಸಾಗರ, ಜಲಸಾಗರ, ಭವಸಾಗರ ಅಂತ ಅವು 3 ಉಂಟು. ಜನಸಾಗರವನ್ನು ದಾಟಬೇಕಾಗಿತ್ತು ನಾವು. ಜನರ ಮಧ್ಯದಲ್ಲಿ ನಾನು ಉತ್ತಮನಾಗಿ ಬದುಕಬೇಕು ಅಂದರೆ ಉತ್ತಮವಾಗಿರತಕ್ಕಂಥ ವಿವೇಕ ಬುದ್ಧಿ ಇರಬೇಕು. ವಿವೇಕ ಬುದ್ಧಿ ಇದ್ದರೆ ಈ ಜನಸಾಗರವನ್ನು ದಾಟಬಹುದು. ಅಂದರೆ ಬುದ್ಧಿ ಇಲ್ಲದವರು ಇಲ್ಲೇ ಒದ್ದಾಡ್ತಾರೆ. ಜಲಸಾಗರವನ್ನು ದಾಟಬಹುದು. ನದಿಯನ್ನು ದಾಟಬೇಕಾದ್ರೆ ಡೋಣಿ ಸಹಾಯದಿಂದ, ದೇಶವನ್ನು ಸಮುದ್ರವನ್ನು ದಾಟಬೇಕಾಗಿದ್ದರೆ ಹಡಗಿನ ಸಹಾಯದಿಂದ ದಾಟಬಹುದು. ಇವೆರಡು ಬರ್ತಾವಿಲ್ಲ. ಇದಕ್ಕೆ ಸಹಾಯಗಳಾವ, ಸಾಧನಗಳಾವ. ಆದರೆ ಭವಸಾಗರ ಅನ್ನುವಂಥದ್ದಾದಲ್ಲ, ಈ ಭವಸಾಗರವನ್ನು ದಾಟಬೇಕಾಗಿತ್ತಂದರೆ ಗುರುಶಾಸ್ತ್ರಾದಿಗಳ ಸಾಧನ. ಗುರು ಇಲ್ಲ, ಶಾಸ್ತ್ರ ಇಲ್ಲ, ನಾನು ಮುಕ್ತನಾಗೀನಿ ಅಂತ ಹೇಳೋರ್ನಾರ, ಡಂಗರು ಹೊಡೆಯೋರ್ನಾರ. ಇವೆರಡಿಲ್ಲ. ಮತ್ತೆ
ಡೋಣಿನೇ ಇಲ್ಲ, ಹಡಗುನಿಲ್ಲ, ನೀರಿನಿಂದ ಪಾರಾಗಿ ಹೋಗಿನಂದ್ರೆ ಈಜುನೂ ಬರಂಗಿಲ್ಲ. ಮತ್ತೆ ಆ ಕಡೆ ದಡಕ್ಕೆ ಹೋಗಿ ಮುಟ್ಟಿನಂದ್ರೆ ಇವ್ ನೀರಾಗೆ ಇಳಿದಿಲ್ಲ ಮೊದಲ ಅಂತ ಅರ್ಥ. ಸುಳ್ಳು ಹೇಳಕತ್ತಾರಂತ. ಹಂಗ ಇಲ್ಲಿ ಕೂಡ ದೇಹ ವಾಸನೆ ಎನ್ನುವುದು ಬಹಳ ದೊಡ್ಡದಾದ. ಈ ವಾಸನೆ ಕೂಡ ಕೆಟ್ಟು ಹೋಗ್ತದೆ. ಆ ವಾಸನೆ ತನ್ನಷ್ಟಕ್ಕೆ ತಾನೇ ನಾಶವಾಗಿ ಈ ಅವಸ್ಥೆಗೆ ಪಂಡಿತರು ಕರೆದರು ವಾಸನಾ ಕ್ಷಯವೆಂದು 4ನೇ ಭೂಮಿಕೆದು. 4ನೇ ಭೂಮಿಕೆ ಮುಟ್ಟನ್ನು ನೋಡ್ರತ, ಯಾಕಂದ್ರೆ ಲಕ್ಷ್ಯ ಇಲ್ಲ ಅಂತ. ಹೀಗೆ ಆ ದೃಢವಾದ ವೃತ್ತಿಯಲ್ಲಿ ನಾನೇ ಸಾಕ್ಷಿ ಚೇತನ ಕೂಟಸ್ಥ ಅನ್ನುವಂಥ ವೃತ್ತಿ ಅದಲ್ಲ, ಆ ವೃತ್ತಿಯಲ್ಲಿ ಉತ್ಪತ್ತಿ ಆದದ್ದೇ ಸ್ವರೂಪ ಆನಂದ ಆವಿರ್ಭಾವವಾಗುವುದು. ಅಲ್ಲಿ ಸ್ವರೂಪ ಆನಂದ ನೋಡ್ರಿ, 8 ಆನಂದಗಳಲ್ಲಿ ಇದು ಶಾಸ್ತ್ರೋಕ್ತ ಪಾರಮಾರ್ಥದ ಆನಂದ. ಇದು ಸ್ವರೂಪ ಆನಂದ. ಎದರಿಂದ ಹುಟ್ಟುತ್ತದಿದು? ಜೇನು ತುಪ್ಪ ಜೇನಿನ ಹುಳದಿಂದೇ ಹುಡ್ತಾವ, ಬ್ಯಾರೆಂದ್ರೆ ಹುಡ್ತಾವ. ನಾವು ಈ ಸ್ವರೂಪಾನಂದ ಎದರಿಂದ ಉತ್ಪತ್ತಾಗ್ತದ ಅಂದ್ರೆ ಇದು ಜ್ಞಾನದಿಂದ ನೋಡಂದ್ರು. ಜೇನು ಹುಳುವಿನಿಂದ ಜೇನುತುಪ್ಪ, ಶಾಸ್ತ್ರೋಕ್ತಗಳಿಂದ ಸ್ವರೂಪಾನಂದದ ಅಮೃತ ಉತ್ಪತ್ತಿ ಆಗ್ತದೆ. ಅಮೃತ ಅದು. ಹಾಗೆ ಅವನ ವೃತ್ತಿ ಎಲ್ಲವೂ ಸುಖಮಯವಾಗಿ ತೋರು. ಅವನಿಗೆ ಏನಂದ್ರೆ ಎಲ್ಲವೂ ಸುಖಮಯ ಅಂದರು, ದುಃಖಮಯ ಇಲ್ಲ. ಈ ಅವಸ್ಥೆ ಅವನಿಗೆ ಹೆಂಗೆ ಕಾಣ್ತದ? ಸ್ವಪ್ನದಂತೆ. ಜಗತ್ತು, ಈ ದೇಹ ಅನ್ನುವಂಥದ್ದು ಕನಸಿನಲ್ಲಿ ತೋರುವ ಯಾವುದೇ ಆದ ಅದು ಹೇಗೆ ಸುಳ್ಳು ಅದರಂತೆ ತೋರ್ತದ. ತನ್ನ ವಿಚಾರಕ್ಕೆ ಹೋದಾಗ ನಾಶ ಆಗ್ತದೆ. ಎದ್ದ ಮೇಲೆ ಅಲ್ಲ ಸ್ವಪ್ನ ಕೆಡೋದು. ಎದ್ದ ಮೇಲೆ ಸ್ವಪ್ನ ಕೆಡ್ತದೆ, ಬಿದ್ದಾಗ ಕೆಡಂಗಿಲ್ಲ. ಹಂಗ ತಾನು ಈ 4ನೇ ಭೂಮಿಗೆ ಬಂದವನು ಆಗಲೇ ಹೊರಜಾಗ್ರವನ್ನ ದಾಟಿ ಬಂದಾನ. ಈಗ 4ನೇ ಅವಸ್ಥೆ ಇದು, ಸ್ವಪ್ನಾವಸ್ಥೆ. ಇಲ್ಲೇನನ್ನ ತೋರಿದ್ರು ಕೂಡ ಒಂದು ಕ್ಷಣದಲ್ಲಿ ಸುಳ್ಳಾಗಿ ತೋರ್ತಾನೆ. ಹಾಗಾಗಿ ಇದು 4ನೇ ಭೂಮಿಕೆ ಅಂತ ಇಲ್ಲಿ ಹೇಳ್ತಾ ಬಂದರು. ಮತ್ತೆ ಸರ್ವ ದ್ವೈತವನ್ನುಳಿದು ಇದ್ದ ನಿರ್ವ್ಯಾಪಾರನೆ ಮೈಯಾಗಿದ್ದ ಯೋಗಿ ವಿಷಯದ ವಿಕಲ್ಪನೆ ಎಳೆದು ಆಗಲೇ ಪೂರ್ಣ ಅಹಂಕೃತಿದೆಳೆದು ಆ ಸಂಸ್ಕೃತಿ ವಾಸನೆಯದು ಹೋಗಿ ಓಸರಿಸದ ನಿಜ ಸುಖತಾನಾಗಿ ಸಂತತ ಅಂತರ್ಮುಖನಾಗಿಯನು ಚಿಂತಿಸದ ಸುಖ ಮೂರ್ಛೆ ಉಳಿಯನು ಒಮ್ಮೆಮ್ಮೆ ಬಹಿರ್ಮುಖವಾಗಿಯೆಂದು ನೆಮ್ಮಿದ ನಿಜ ಸುಖ ವಧು ಬಳಿಸಂದು ಸಂಚರಿಪಂಪರ ವಶನಂತೆ ಪರಿಚಯ ಪದವಿ ಸುಪ್ತಿಯವದಂತೆ. ಈ ಜ್ಞಾನಿ ಲಕ್ಷಣ ಹೇಳುವಾಗ ದ್ವೈತ ಪ್ರಪಂಚವನ್ನು ನಾಶ ಮಾಡನಿವನು. 4ನೇ ಭೂಮಿಕೆಯಲ್ಲಿ ದ್ವೈತ ಪ್ರಪಂಚವನ್ನು ನಾಶ ಮಾಡ್ಯಾನ. ಹಾಗಾಗಿ ಆನಂದಿನಿ ಎಂಬ 5ನೇ ಭೂಮಿಕೆಯಲ್ಲಿ ಪ್ರವೇಶ ಮಾಡ್ಯಾನ ನೋಡ್ರಿ. ಇದು ನಾಶ ಆಗ್ಯದ, ಅಲ್ಲಿ ಪ್ರವೇಶ ಆಗ್ಯದ. ಯೋಗಿ ಸ್ಥಿತಿ ಹೆಂಗಿರ್ತಾರಂದ್ರೆ ಜಗತ್ತು ವ್ಯಾವಹಾರಿಕ ಸತ್ತಾ ಉಳ್ಳ ಆಗಿರುವುದರಿಂದ ಜಾಗ್ರಾವಸ್ಥೆ ಅಂತ ಹೇಳಿದರು. 4ನೇ ಭೂಮಿಯಲ್ಲಿ ಈ ಜಗತ್ತೇ ಪ್ರಾತಿಭಾಸಿಕ ತೋರ್ತದ, ಇದು ಕನಸಂದ್ರು. ಶರತ್ಕಾಲದಲ್ಲಿ ಮೇಘಗಳು ಅಡಗುತ್ತಿರಲಿಕ್ಕೆ ಕೇವಲ ಆಕಾಶವೇ ಹೇಗಿರುತ್ತದೆಯೋ, ಮಳೆಗಾಲದಲ್ಲಿ ಮೇಘಗಳು ಮೋಡ ಅಡಗಿದಾಗ ಅಲ್ಲಿ ಆಕಾಶ ಒಂದೇ ಉಳಿದದಿಲ್ಲ. ಅದರಂತೆ ಶುದ್ಧ ಚಿನ್ಮಾತ್ರ ರೂಪ ಲಕ್ಷಣದಿಂದ ಅವಶೇಷನಾದ್ದರಿಂದಲೂ ಸುಪ್ತಿ ಅವಸ್ಥೆ ಉಳ್ಳವನೆಂದು ಮತ್ತು
ತಮೋ ರೂಪ ಸುಪ್ತಿ ಉಳ್ಳವನಲ್ಲ, ಕಿಂತು ಗೌಣಿ ರೂಪ ಸುಪ್ತಿ ಅವಸ್ಥೆ ಉಳ್ಳವನು. ತಮೋ ಗುಣದಿಂದ ಅಲ್ಲ ಇದು. ಹಾಗಾಗಿ ಯೋಗಿಯ ಪಂಚಮ ಭೂಮಿಕೆಯನ್ನು ಹೊಂದುತ್ತಿರಲಿಕ್ಕೆ ಅವನಿಗೆ ಈ ದೃಶ್ಯವಾದ ಪ್ರಪಂಚವು ಕಿಂಚಿತ್ತಾದರೂ ತೋರುವುದಿಲ್ಲ ಅಂದ್ರು. ಜಗತ್ತು ಕನಸಿನಂಗೆ ತೋರಿದಂಗೆ ಅದು ಕೂಡ ತೋರಂಗಿಲ್ಲ ಅಂದ್ರೆ ಜ್ಞಾನಿಗೂ. ಎದ್ದಾಗನೂ ಅದು ದೇಹ ಇಲ್ಲ, ಬಿದ್ದಾಗನೂ ದೇಹ ಇಲ್ಲ, ತಿರುಗಾಡಗನೂ ದೇಹ ಇಲ್ಲ, ನೋಡುವಾಗ ದೇಹ ಇಲ್ಲ, ನೋಡದೇ ಇದ್ದಾಗ ದೇಹನೇ ಇಲ್ಲ ಅವನಿಗೆ. ಹಾಗಾಗಿ ಆ ಒಂದು ಶಾಂತ ರೂಪನಾದ್ದರಿಂದ ಯಾವುದೊಂದು ವಿಷಯವನ್ನು ಅಪೇಕ್ಷಿಸದೆ, ಯಾವ ವಿಷಯ ಬೇಕಾಗಿಲ್ಲ, ತಾನೇ ಯಾವಾಗಲೂ ಆನಂದದಲ್ಲಿ ಅಂತರ್ಮುಖ ವೃತ್ತಿ ಉಳ್ಳದವನಿಗೆ. ವೃತ್ತಿ ಏನದ? ಆನಂದದ ವೃತ್ತಿ. ಬೇರೊಂದು ಇಚ್ಛಿಸದೆ ಸುಖದಲ್ಲಿಯೇ ತಲ್ಲೀನನಾಗಿರುವನು. ಆನಂದದಲ್ಲೇ ಇರ್ತಾರೆ ಸದಾಕಾಲ ಅವರಿಗೆ. ಒಮ್ಮೆಮ್ಮೆ ಒಂದೊಂದು ಸಲ ಬಹಿರ್ಮುಖವಾದಂದು ವೃತ್ತಿ ಹೊರಗೆ ಬರ್ಬೇಕಾಗ್ತದ. ಆನಂದದಿಂದ ಇದ್ದಂಥ ಜ್ಞಾನಿಗಳ ಸಮೀಪ ಹೋದಾಗ ನಮ್ಮಂಥವ್ರು ಬಂದಾರಂತ ಅವರು ಎದ್ದು ಕುಂತು ತಮ್ಮ ವೃತ್ತಿಯನ್ನು ಬಹಿರ್ಮುಖ ಮಾಡಿ, ಯಾವರು ತಮ್ಮ, ಎಲ್ಲಿಂದ ಬಂದಿರಿ ಅಂತ 4 ಮಾತುಗಳನ್ನು ಕೇಳ್ತಾರಿಲ್ಲ ನಮಗೆ. ಮತ್ತು ವೃತ್ತಿ ಅಂತರ್ಮುಖವಾದಾಗ ಕೇಳಕ್ಕೆ ಬರ್ತದೋ ಬಹಿರ್ಮುಖವಾದಾಗ ಬರ್ತದೋ? ಬಹಿರ್ಮುಖ ಆದ ನಂತರ ಪುನಃ ಅಂತರ್ಮುಖ ಮಾಡೋದು ಭಾಳ ಕಷ್ಟ. ಗಾಢವಾದ ನಿದ್ದೆ ನಿಮಗೂ ಹತ್ತದ, ನಮಗೂ ಹತ್ತದ. ಆ ನಿದ್ರೆಯ ಆನಂದದಲ್ಲಿ ಯಾರಾದರೂ ಒಂದು ಎಚ್ಚರ ಮಾಡಿದ್ರೆ ನಮಗೆ ಬಹಳ ದುಃಖ ಆಗ್ತದೆ. ಅದಕ್ಕಾಗಿ ಅವ್ರನ್ನ ಆದಷ್ಟು ಬೇಗ ಏನಾದರೂ ನೆಪದಿಂದ ಕಳಿಸಿ ಮತ್ತೆ ಮಲಗಿ ನಿದ್ದೆ ಮಾಡಬೇಕಂತ ಪ್ರಯತ್ನ ಮಾಡಿದರೆ, ಎಚ್ಚರ ಆಗೋದಕ್ಕಿಂತ ಮುಂಚೆ ಏನು ನಿದ್ದೆ ಇತ್ತಲ್ಲ ಆ ನಿದ್ದೆ ಈಗ ಬರೋದಿಲ್ಲ ನಿನಗೆ. ಆ ನಿದ್ದೆ ಪುನಃ ಹೋಗ್ಬೇಕಾದ್ರೆ ಮತ್ತೆ ಬಹಳ ಕಷ್ಟಪಡಬೇಕು. ಬರ್ತದೆ ಏನದು? ಹಂಗಿದ್ರೆ ನಿದ್ದೆಯಲ್ಲಿ ಬಹಳ ಆನಂದ ಪಡ್ತದೆ. ದುಃಖ ಕಾಲದಲ್ಲಿ ನಿದ್ದೆ ಬರಲಿ ಅನ್ನುವ ಪ್ರಯತ್ನದಿಂದ ನಮಗೆ ನಿದ್ದೆ ಬರಂಗಿದ್ರೆ ಯಾವೆಲ್ಲ ಮಕ್ಕಂಡ್ಬಿಡ್ತಿದ್ವಿ ನಾವು. ಯಾಕೆ ಎದ್ದೇಳ್ತಿದ್ವಿ? ಈ ಒಂದು ಅಜ್ಞಾನದ ನಿದ್ರೆಯಲ್ಲೇ ಇಷ್ಟು ಕಷ್ಟ ಆಗ್ತದೆ. ಪುನಃ ನಿದ್ದೆಗೆ ಹೋಗ್ಬೇಕಾದ್ರೆ ಎಚ್ಚರ ಆದಮೇಲೆ ಅಂತರ್ಮುಖ ವೃತ್ತಿ ಇಡುವಂಥ ಆನಂದದಲ್ಲೇ ಮುಳುಗಿದಂಥ ಒಬ್ಬ ಜ್ಞಾನಿ ಬಹಿರ್ಮುಖ ಬಂದು ಇಷ್ಟೆಲ್ಲ ಮಾಡಿ ಪುನಃ ಆನಂದಕ್ಕೆ ಹೋಗ್ಬೇಕಾದ್ರೆ ಎಷ್ಟು ಕಷ್ಟ ಆಗ್ತದಂದರೆ ಸರಳ ಅದೇನದು? ಹಾಗಾಗಿ ಇಲ್ಲಿ ಆ ಜ್ಞಾನಿಯು ಸಾಧನೆಯಿಂದ, ಅವ್ರು ಯಾಕೆ ಸರಳ ಆಗ್ಯದ? ಸಾಧನೆಯಿಂದ ನಿದ್ರಿತ ಪುರುಷನಂತೆ ತೋರುವನು. ನಿದ್ದೆಯಲ್ಲಿ ಮಲಗಿದ ವ್ಯಕ್ತಿ ಹೆಂಗೆ ತೋರ್ತಾನ, ಒಂದು ವೇಳೆ ಬಹಿರ್ಮುಖ ವೃತ್ತಿಯಾದರೂ ಆ ವೃತ್ತಿಯ ಸ್ವರೂಪವನ್ನು ಹಿಡ್ಕೊಂಡು ಬಂದಿರ್ತಾರೆ. ಗೊತ್ತಿರ್ತದೆ ಜ್ಞಾನಿ. ಹಿಡ್ಕೊಂಡು ಬಂದವನಿಗೆ ಜಲ್ದಿ ಪಡ್ಕೋಬೋದು ನೋಡ್ರಿ. ಆ ವೃತ್ತಿ ಆನಂದ ಬಿಟ್ಟಿಗಿನ ಬಂದಿಲ್ಲ, ಒದ್ದಾಡಬೇಕದು. ಈಗಲ್ಲ, ಜನ್ಮಾಂತರಕ್ಕೆ ಹೋಗ್ಬೇಕಾಗ್ತದೆ. ಜಡಭರತಿಗೆ ಏನಾಯ್ತು? ವೃತ್ತಿ ಆನಂದ ಹಿಡ್ಕೊಂಡು ಬಂದಿದ್ರೆ ಜಡಭರಿತನಿಗೆ 3 ಜನ್ಮ ಚಿಗರಿ ಜನ್ಮ ಬರ್ತದಿಲ್ಲ. ಬರ್ತತೇನು? ಆ ಚಿಗರಿ ನೋಡಿದ, ಇದಕ್ಕೆ ಸಾವಿಲ್ಲ, ಮರಣ ಇಲ್ಲ, ಅನ್ನ ಇಲ್ಲ, ನೀರಿಲ್ಲ, ಎಲ್ಲ ನನ್ನ ಸ್ವರೂಪನೇ ಆದ. ಅದಕ್ಕೆ ಯಾಕಂತ ಇಷ್ಟು ವೃತ್ತಿ ಹಿಡ್ಕೊಂಡು ಬಂದಿದ್ರೆ ಇದನ್ನ ಯಾರು ಸಾಕ್ತಾರ, ಗತಿ ಏನು ಅಂತ ವಿಚಾರ ಬರ್ತದಿಲ್ಲ, ಚಿಗರಿ ಜನ್ಮ ಎತ್ತದಿಲ್ಲ. ಅಂದರೆ ಮೂಲ ತಿಳ್ಕರಿ, ವೃತ್ತಿ ಹಿಡ್ಕೊಂಡು ಬಂದವನಿಗೆ ಬಹಳ ಸರಳ ಅದ. ವೃತ್ತಿ ಬಿಟ್ಟು ಬಂದವನಿಗೆ ಜನ್ಮಾಂತರಕ್ಕೆ ಹೋಗ್ತಾರೆ. ಅದು ಶಾಸ್ತ್ರಗಳಾವ, ಅನುಭವನಾದಲ್ಲ. ಹಾಗಾಗಿ ಅಲ್ಲಿ ಅವನ ವೃತ್ತಿಯು ವಾಸನ ಆನಂದವನ್ನು ಹೇಗೆ ಸ್ವೀಕಾರ ಮಾಡಿಕೊಂಡಿರುತ್ತದೆಯೋ ಹಾಗೆ ಈತನ ವೃತ್ತಿಯಾದರೂ ಇರುತ್ತದೆ.
ಆ ವೃತ್ತಿಯಲ್ಲೇ ಮಾತಾಡ್ತಾನೆ. ಅವ್ರು ಸುಖದ್ದೇ ಇರಲಿ ದುಃಖದ್ದೇ ಇರಲಿ, ಒಳಗೆ ಅವ್ರನ್ನ ಕೇಳ್ತಾನೆ, ಒಳಗೆ ಅಂತಾನೆ ಸುಖ ದುಃಖ ಯಾರಿಗೆ ಅದ, ನೀ ಆತ್ಮಸ್ವರೂಪ ಅವ, ಗೊತ್ತಿಲ್ಲ ಹಿಂಗೆ ಹೇಳ್ಯಾರ ಅಂತ ಅಂದ್ಕೊಂಡು ಅದಕ್ಕೆ ಚಿಂತಿಸದೆ, ಅದಕ್ಕೆ ಯಾವುದು ಚಿಂತೆ ಮಾಡಂಗಿಲ್ಲ. ಅವ್ರ ಆತ್ಮಕ್ಕೆ ಏನದ, ಸುಖ ಅದ ದುಃಖ ಅದ, ಸಿರಿತನ ಬಡತನ ಏನಿಲ್ಲ ಅಲ್ಲ ಅಲ್ಲಿ. ಹಾಗಾಗಿ ಇಲ್ಲಿ ಮಧುರ ಮಧಾಂಧನಂತೆ ಅಂದರು. ಆಯಾ ಕಾಲಕ್ಕೆ ಪರವಶನಂತೆ, ಸಂಚಾರ ಮಾಡುವಾಗ ಪರವಶನಂತೆ ಇರ್ತಾರೆ. ಮತ್ತು ಕುಡಿದ ಸಂಬಂಧದಲ್ಲಿ ಮಧಾಂಧನಂತೆ, ಕುಡಿದವ್ರಿಗೆ ಏನಾಗಿರ್ತದೆ ಹಾಗೆ ತೂಕಡಿಕೆ ಉಳ್ಳ ಪುರುಷನಂತೆ ತೋರುವರು. ತೂಕಡಿಕೆ ಹಿಂಗೆ 2 ಸಲ ಬಂತಂದರೆ ಶಾಸ್ತ್ರ ಮಂಗಲ ಮಾಡಂಬರಿ ನೀವೇ ಅಂತೀರಿ. ಏನು ನನ್ನ ನಿದ್ದೆ ಬಂದದ್ದು ಗೊತ್ತಾಗಿದೆ ನಿಮ್ಗೆ, ನಾನು ತೂಕಡಿ ಮೇಲೆ ಗೊತ್ತಾಯ್ತು ನಿಮ್ಗೆ ನಿದ್ದೆ ಬರಕತ್ತದ ಇವರಿಗೆ ಅಂತ. ಅದ್ರಂಗೆ ಜ್ಞಾನಿಗಳ ವರ್ತನೆ ಹಿಂಗಿರ್ತದೆ ನೋಡ್ರಿ, ಅವ್ರ ವರ್ತನೆ ಇರೋದು ಹಂಗೆ. ಹಾಗಾಗಿ ಅತ್ಯಂತ ನಿರ್ವಾಸನಾ ಚಿತ್ತವುಳ್ಳವನಾಗಿ ಇರುವನೆಂಬ ಭಾವ, ಇದುವೇ ಸುಕ್ತಿ ಎನಿಸುವುದು. ಪಂಚಮ ಪದವು ಅಂದರೆ ಇದು 5ನೇ ಅವಸ್ಥೆ ಅಂದರು. ಇದು ಯಾವಾಗ ಪ್ರಾಪ್ತಿ ಆಗ್ತದಂತ ಅವರು ಇಲ್ಲ ಹೇಳಿಕೆ ಅಂತ ಬಂದಾರ. ಇದು ಎಲ್ಲರಿಗೂ ಸಾಧ್ಯ ಆದೇನೆಂದರೆ, ಎಲ್ಲರಿಗೂ ಸಾಧ್ಯ ಆದಂಥ ಇವರು ನಿಜಗೊಂಡ್ರು ಸಿಕ್ಕ ಹಾಕ್ಯಾರ, ಮೋರ್ ಹಾಕ್ಯಾರ, ಅಧಿಕೃತವಾಗಿ ಸಿಗ್ನೇಚರ್ ಮಾಡ್ಯಾರ. ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಳ ಹೌದು ನರರಿಗೆ ಮುಕ್ತಿ ಅಂದ್ರೆ, ಎಲ್ಲರಿಗೂ ಮುಕ್ತಿ ಅಂದ್ರೆ ಇಲ್ಲ, ಮತ್ತೆ ಕೆಲವು ಮಂದಿಗೆ ಅಂತ ಬರೋದಿಲ್ಲ. ಎಲ್ಲರೂ ಪಡಿಬಹುದು, ಆದರೆ ಮನುಷ್ಯನಾಗಿ ಹುಟ್ಟಿದ್ದು ಯಾಕಂತ ತಿಳಿದವ್ರು ಎಲ್ಲರಿಗೂ ಬೇಕಂದ್ರು, ನರನಿಗೆ, ಉಳಿದವ್ರಿಗಿಲ್ಲ. ಮನುಷ್ಯರಾದ್ರೂ ಕೂಡ ಯಾರು ನರಭಾವ, ಅಲ್ಲಿ ನರಭಾವನ ತೊಡೆದು ಹರಭಾವನ ಹಿಡಿದ ಗುರುವೆ ಅಂತ ಶರಣರು ಅಂತಾರೆ. ಹೀಗೆ ಒಂದಕ್ಕೊಂದು ಚಾಲುವೆವು. ಅದರಲ್ಲಿ ಸಂಸಾರದಲ್ಲಿ ಇರಲಿ, ಸನ್ಯಾಸಿಯಾಗಿರಲಿ, ಗೃಹಸ್ಥನಾಗಿರಲಿ, ಬ್ರಹ್ಮಚಾರಿನಾಗಿರಲಿ, ಆತ ಯಾವುದೇ ಕುಲ ಗೋತ್ರದಲ್ಲಿ ಹುಟ್ಟಿರಲಿ ಸಂಬಂಧ ಇಲ್ಲ, ಅಂಥವರು ಕೂಡ ಜ್ಞಾನಿಗಳು ಆಗಿ ಹೋಗ್ಯಾರ ಜಗತ್ತಿನಲ್ಲಿ. ಅದಕ್ಕೊಂದು ದೃಷ್ಟಾಂತ ಬರೀತಾರೆ, ಬಹಳ ಸಲ ಕೇಳಿರಿ, ನಾನು ಹೇಳಿನಿ. ಹಿಂದೆ ಕಾಲದಲ್ಲಿ ಒಂದು ರಾಜ್ಯದಲ್ಲಿ ಒಬ್ಬ ರಾಜ ಇದ್ದ. ಅವನ ಮಗನ ಹೆಸರು ಚಂದ್ರಮ್ಮ ಅಂತ ಹೆಸರು. ಚಂದಯ್ಯ, ಚಂದಮ್ಮ ಅಂತ ಕರ್ತಿದ್ರು. ಅವನು ರಾಜನ ಮಗ. ಒಂದು ದಿನ ಬೇಟೆಯನ್ನು ಹಿಂಬತ್ತಿ ಬೇಟೆ ಆಡುವಂಥ ಸಂದರ್ಭದಲ್ಲಿ ಅರಣ್ಯಕ್ಕೆ ಹೋದ. ಅರಣ್ಯ ದಾಟು ಹೋದರೂ ಕೂಡ ಆ ಬೇಟೆ ಸಿಗಲಿಲ್ಲ. ನೀರಡಿಕೆ ಬಹಳ ಆಯಿತು. ನೀರನ್ನು ನೋಡಿದ ಎಲ್ಲಿ ಸಿಗದೇ ಇದ್ದಾಗ ದೂರದಲ್ಲಿ ಒಂದು ಆಶ್ರಮ, ಒಂದು ಕುಟೀರ ಕಾಣಿತು. ಇಲ್ಲಿ ಯಾರೋ ಜನವಾಸ ಆದಂತ ತಿಳ್ಕೊಂಡು ಅಲ್ಲಿ ಹೋದ. ಹೋಗಿ ನೋಡಿದಾಗ ಅಲ್ಲೊಬ್ಬ ಋಷಿ ಮುನಿಗಳಿದ್ದ, ಋಷಿ ಇದ್ದ. ಅವನು ಶ್ರೇಷ್ಠವಾದ ಋಷಿ. ನೀರನ್ನು ಕೊಟ್ಟ. ನೀರು ಕುಡಿದ ಮೇಲೆ ನೀನು ಯಾರು ಅಂತ ಕೇಳಿದಾಗ, ನಾನು ಪಕ್ಕದ ಸುಜ್ಞಾನಿ ಅನ್ನುವಂಥ ರಾಜೇನಾನ, ಆ ರಾಜನೇ ಮಗನಾನಂದ. ಅವನ ಹೆಸರು ಸುಜ್ಞಾನಿ. ಅವಾಗ ಅವರು ಯಾವಾಗ ಜ್ಞಾನಿಗಳದ್ದು ವೃತ್ತಿ ಜ್ಞಾನದ ಕಡೆ ವಿಚಾರ ಮಾಡ್ತಾರೆ, ಅವರು ಆ ಕಡೆ ವೃತ್ತಿರು. ರಾಜ ಅಂತಿದ್ದಿ, ಸುಜ್ಞಾನಿ ಅಂತಿದ್ದಿ. ಸುಜ್ಞಾನಿ ಆದವನಲ್ಲಿ ರಾಜ್ಯ ಇರೋದಿಲ್ಲ. ರಾಜ್ಯದ ಆಸೆ ಇದ್ದವನು ಸುಜ್ಞಾನಿ ಆಗೋದಿಲ್ಲ.
ಅಂದಾಗ ಸುಜ್ಞಾನಿ ಮಗ ಅಂತ ನೀ ಹೇಳ್ತಿದ್ದಲ್ಲ, ನೀ ವಿಚಾರ ಮಾಡು, ಜ್ಞಾನ ಇದ್ದಲ್ಲಿ ಭೋಗ ಇಲ್ಲ, ಭೋಗ ಇದ್ದಲ್ಲಿ ಜ್ಞಾನ ಇಲ್ಲ ಅಂದ. ಆವಾಗ ಆ ರಾಜನ ಮಗ ರಾಜಪುತ್ರ ಋಷಿಗೆ ಹೇಳಿದ, ಋಷಿಗಳೇ, ನನ್ನ ಮಾತು ಸುಳ್ಳಂತ ಅನಿಸಿದ್ರೆ ನೀವೇ ಪ್ರತ್ಯಕ್ಷವಾಗಿ ನಮ್ಮ ರಾಜ್ಯಕ್ಕೆ ಹೋಗಿ ನಿಜವಾದ ಸಂಗತಿಯನ್ನು ತಿಳ್ಕೊಂಡು ಬರ್ರಿ. ನೀವು ಬರೋವರೆಗೂ ನಾನು ಇಲ್ಲೇ ಇರ್ತೀನಿ, ಎಲ್ಲಿಗೆ ಹೋಗೋದಿಲ್ಲ ಅಂದ. ಆವಾಗ ಇದು ಪರೀಕ್ಷೆ ಮಾಡೋಣಂದ. ಯಾಕಂದ್ರೆ ನಮ್ಮ ರಾಜ ಮಾರ್ಗದಲ್ಲಿ ವಿರುದ್ಧ ಅದ. ಸುಜ್ಞಾನಿ ಅಂತನ ರಾಜ ಅಂತನ, ರಾಜ ಅಂತನ ಸುಜ್ಞಾನಿ ಅಂತನ. ಹೆಂಗೆ ಸಾಧ್ಯ? ಬೆಳಕು ಕತ್ತಲಿದ್ದಂಗೆವು. ನೋಡೇ ಬಿಡೋಣಂತ ಅಪ್ಪಣೆ ಮಾಡಿದ. ನಾ ಬರೋವರೆಗೂ ನೀ ಇಲ್ಲೇ ಇರ್ಬೇಕಂದ. ಇಲ್ಲೇ ಇರ್ತಾನೆ ಋಷಿಗಳಂದ. ಆವಾಗ ಆ ಋಷಿ ಏನು ಮಾಡಿದ, ಆ ರಾಜನ ಅರಮನೆಗೆ ಪ್ರಯಾಣ ಮಾಡ್ತಾ ಮಾಡ್ತಾ ದಾರಿಯಲ್ಲಿ ಒಂದು ಸತ್ತ ಪ್ರಾಣಿಯ ರಕ್ತದಿಂದ ಕೂಡಿದ ಒಂದು ಗಂಟನ್ನು ಕೈಯಲ್ಲಿ ಹಿಡ್ಕೊಂಡು ಹೋದ. ಅರಮನೆ ಪ್ರವೇಶ ಮಾಡ್ತಾನೆ. ಪ್ರವೇಶ ಮಾಡಿದಾಗ ಮೊದಲು ಕಂಡವಳೆ ಯಾರಂದರೆ ಮನೆಗೆಲಸವನ್ನು ಮಾಡುವಂಥ ದಾಸಿ ಕಾಂತ. ಆ ದ್ವಾರಪಾಲಕ ದಾಸಿಯವರಿಗೆ ಪ್ರಶ್ನೆ ಮಾಡಿದ, ನೋಡು, ನಿಮ್ಮ ರಾಜನ ಮಗ ಅರಣ್ಯದಲ್ಲಿ ಸಿಂಹದ ಬಾಯಿಗೆ ತುತ್ತಾಗಿ ಸತ್ತು ಹೋಗ್ಯಾನ, ಆ ವಿಷಯ ಹೇಳಕ್ಕೆ ನಾ ಬಂದೀನಿ ಅಂದ. ಅವಾಗ ಅವರಿಬ್ಬರು ಒಂದೊಂದು ದೃಷ್ಟಾಂತದಿಂದ, ದ್ವಾರಪಾಲಕ ಒಂದು ದೃಷ್ಟಾಂತ ಹೇಳ್ದ, ದಾಸಿ ಒಂದು ದೃಷ್ಟಾಂತ ಹೇಳಿದ್ಲು. ಆ ದಾಸಿ ಆ ಸಂದರ್ಭದಲ್ಲಿ ತಾನು ಗಡಿಗೆಯನ್ನು ತೊಳಿತಿದ್ಲು, ಪಾತ್ರೆಯನ್ನು ತೊಳಿತಾ ಇದ್ಲು. ಆವಾಗ ಈ ವಿಷಯವನ್ನು ಹೇಳಲಿಕ್ಕೆ ಇಷ್ಟು ದೂರ ಬರುವ ಅವಶ್ಯಕತೆ ಇದ್ದಿಲ್ಲ ಋಷಿಗಳಿಂದ. ಅಂದ, ನಿನಗೇನು ಅನಿಸಂಗಿಲ್ಲೇನು ಅಂದ. ಅದು ಅನಿಸ್ಲಿಕ್ಕೆ ಏನಾದಂದ, ಕೈಲಿದ್ದ ಕೊಡ ಹುಟ್ಟ್ಯದ, ಇದು ಹೊಡೆದು ಹೋಗ್ತದೆ ಅಷ್ಟೇ. ಹುಟ್ಟ್ಯದ ಮೇಲೆ ಸತ್ತು ಹೋಗಿರ್ತದ, ಇದು ಏನು ದೊಡ್ಡ ವಿಷಯ ಅದ, ಅದನ್ನ ಯಾಕೆ ಹೇಳಕ್ಕೆ ಬಂದೆ ಅಂದ. ಆ ಭಾವ ಅಂದ ಅವನು. ಆಶ್ಚರ್ಯ. ಮತ್ತೆ ಮುಂದೆ ಹೋದ. ಹೆಂಡತಿ ಇದ್ಲು, ರಾಜಪುತ್ರನ ಹೆಂಡತಿ. ಆ ಹೆಂಡತಿಗೆ ಹೇಳಿದ, ಅಮ್ಮ, ನೀನು ಬಹಳ ದುಃಖಕ್ಕೆ ಒಳಗಾಗಬೇಡ, ಒಂದು ಸುದ್ದಿಯನ್ನು ಹೇಳಕ್ಕೆ ಬಂದೀನಿ, ತಪ್ಪು ತಿಳ್ಕೊಬೇಡ, ಅನಿವಾರ್ಯ ಅಂದ. ಏನು ಆದ ಹೇಳೋದು ಹೇಳಂದು. ನಿನ್ನ ಇಡೀ ಜೀವನಕ್ಕೆ ಸರ್ವಸ್ವವಾಗಿ ಸರ್ವ ಸುಖ ಸಂತೋಷ ಆನಂದವನ್ನು ಕೊಡ್ತಕ್ಕಂಥವನು ಯಾರು ಒಂದು ನಿನಗೆ ಪತಿ. ಹೆಂಡತಿಗೆ ಪತಿಯೇ ದೇವರು. ಇಂಥ ಎಲ್ಲ ಭೋಗ ಭಾಗ್ಯಕ್ಕೆ ಕಾರಣವಾದಂಥ ನಿನ್ನ ಗಂಡ ಯಾವ ಕೇಸರಿಯ ಬಾಯಿಗೆ ತುತ್ತ, ಕೇಸರಿನ ಹುಲಿ ಬಾಯಿ ಶಿವಕ್ಕೆ ತುತ್ತಾಗ್ಯಾನ. ಆವಾಗ ಹೇಳಿದ್ಲು, ಆ ಒಂದು ನನ್ನ ಗಂಡನಿಗೂ ನನಗೂ ಸಂಬಂಧ ಕರ್ಮ ಸಂಬಂಧನೇ ವಿನಃ ಕರ್ಮ ಸಂಬಂಧ ಅದು, ವಿಧಿ ಸಂಬಂಧ ಅದ. ಹಣೆ ಬರದ ಪ್ರಕಾರ ಆತ ನನ್ನ ಪಾಲಿಗೆ ಪತಿಯಾಗಿದ್ದ, ನಾ ಹೆಂಡತಿ ಆಗಿದ್ದೆ. ವಿಧಿ ಯಾವಾಗ ಮುಗಿತು ಅಂದರೆ ವಿಧಿವೇಶವಾಗೋದು ಇದು ಜಗತ್ತಿನ ನಿಯಮ ಅದ. ಅದರ ಏನು ದೊಡ್ಡ ದುಃಖದ ವಿಷಯ ಅದ ಅನ್ಲಕ್ಕಿ. ಏನಾದ ಅವನಿಗೆ ಇನ್ನೂ ಸ್ವಲ್ಪ ಆಶ್ಚರ್ಯ ಆಯ್ತು. ತಾಯಿಯಲ್ಲಿ ಹೋದ. ಅಮ್ಮ, ಎಲ್ಲರಿಗೆ ಹೇಳಿದಂತೆ ದುಃಖದಿಂದ ಹೇಳಿದ, ನಿನ್ನ ಮಗ ಸಿಂಹದ ಬಾಯಿಗೆ ತುತ್ತಾಗಿ ನಮ್ಮ ಆಶ್ರಮದ ಸಮೀಪ ಅರಣ್ಯದಲ್ಲಿ ನಾಶ ಹೋಗ್ಯದ. ನಿಮಗೆ ವಿಷಯ ಗೊತ್ತಾಗೋದು ಕಷ್ಟ ಅಂತ ನಾನೇ ಹೇಳಕ್ಕೆ ಬಂದೀನಿ, ನೋಡು ತಾಯಿ ಅಂದ. ಅದೆಲ್ಲ ರಕ್ತದ ಗಂಟಿತ್ತಲ್ಲ, ಇದನ್ಯಾಕೆ ತಗೊಂಬಂದೆ ಅನ್ಲಕ್ಕಿ. ಬರೇ ಬಾಯಲ್ಲಿ ಹೇಳಿದ್ರೆ ನಡೀತಿತ್ತು, ಹೇಳದಿದ್ರು ನಡೀತಿತ್ತು. ಅಷ್ಟು ಹೇಳಬೇಕು ಅನ್ನುವಂಥ ಒಂದು ಕೃಪೆ ನಿಮ್ಮಲ್ಲಿ ಇತ್ತು, ಕರುಣಾಹೃದಯ ಇತ್ತಂದರೆ ಇದನ್ನ ಯಾಕೆ ತರಕ್ಕೆ ಹೋಗಿದ್ರು ಅನ್ನೋದಕ್ಕೆ. ಬರೀ ಬಾಯಲ್ಲಿ ಹೇಳ್ಬೋದಾಗಿತ್ತು. ಕಾರಣ ಅಂದರೆ ಎಲ್ಲ ಜೀವಿ ಜಗತ್ತಿನಲ್ಲಿ ಒಂದು ಕಡೆ ಬಂದು ಸೇರಿವಿ.
ಅವರವರ ಹಣೆವರ ಪ್ರಾರಬ್ಧ ಮುಗಿದಾಗ ಅವರವರು ಮತ್ತೆ ಹೋಗೋದು ಜಗತ್ತಿನ ನಿಯಮ ಅದ. ಋಷಿಗಳೇ, ಇದರ ಹೊಸದೇನು ಆಶ್ಚರ್ಯ ಅದ? ಇಂಥ ವಿಷಯನ ಎಷ್ಟು ಆಶ್ಚರ್ಯವಾಗಿ ಹೇಳ್ತಾರಲ್ಲ, ನಿಮ್ಗೆ ಗೊತ್ತಾಗೋದಿಲ್ಲ ಅಂದ್ಲಕ್ಕಿ ತಾಯಿ. ಆವಾಗ ಮತ್ತೆ ತಂದೆಯಲ್ಲಿ ಹೋದ. ತಂದೆ ಕೂಡ ಇದೇ ಪ್ರಕಾರವಾದಂಥ ಜ್ಞಾನದ ಉತ್ತರವನ್ನು ಕೊಟ್ಟಾಗ ಮತ್ತೆ ಮರಳಿ ಓಡೋಡಿ ತಮ್ಮ ಆಶ್ರಮಕ್ಕೆ ಬಂದ. ಅಲ್ಲಿ ಚಂದ್ರಮ ಅನ್ನುವ ನಾಮಾಂಕಿತ ರಾಜಪುತ್ರ ಕುಂತಿದ್ದ. ಹೋದ ಮೇಲೆ ಋಷಿಗಳು ಅವನ ತಲೆಯ ಮೇಲೆ ಹಸ್ತವನ್ನಿಟ್ಟು, ನೀನು ನಿಮ್ಮ ವಂಶ ಇದು ಸರ್ವ ಮುಕ್ತರಾಗಲಿ ಅಂತಕ್ಕಂಥ ಆಶೀರ್ವಾದ ಮಾಡಿದ ಋಷಿಗಳು ಅಂತ ಬರ್ತವೆ. ಅಂದರೆ ಎಲ್ಲಿದ್ದ ಅವನು? ಅರಮನೆಯಲ್ಲಿ ಇದ್ದಂಥ ಒಬ್ಬ ರಾಜ ಸುಜ್ಞಾನಿ ಆಗಿ ಇಷ್ಟೆಲ್ಲ ತಿಳ್ಕೊಂಡವ್ರು ಯಾರಂದರೆ ಎಲ್ಲಿದ್ರೆ ಆಗ್ತದಂತ ಅರ್ಥ ಮಾಡ್ರಿ. ವಿಚಾರಣೆ ಪರಮ ಔಷಧ. ನಾವು ಅಲ್ಲಿದ್ದರೆ ನಮಗೆ ಆಗ್ತದೆ, ಇಲ್ಲಿದ್ರೆ ಆಗ್ತದಲ್ಲ. ವಿಚಾರ ಯಾವಾಗ ನಿಮ್ಮ ತಲೆಯಲ್ಲಿ ಹೊಳಿತದ, ಅವ್ರ ಮನೆಯಲ್ಲಿ ದಾಸಿಯಿಂದ ಪ್ರಾರಂಭ ಮಾಡಿ ದ್ವಾರಪಾಲಕರಿಂದ ಪ್ರಾರಂಭ ಆಗಿ ಹೆಂಡತಿ, ತಾಯಿ, ತಂದೆ ಪರ್ಯಂತರವಾಗಿ ಎಲ್ಲರೂ ಕೂಡ ನಿಜದ ಸ್ವರೂಪವನ್ನು ತಿಳ್ಕೊಂಡವ್ರು ಯಾರಂದರೆ ಅವರು ಸುಜ್ಞಾನಿಂತರು, ಅಜ್ಞಾನಿಂತರು. ಮತ್ತು ಜ್ಞಾನಿ ಇದ್ದಲ್ಲಿ ರಾಜ ಭೋಗ ಇರಂಗಿಲ್ಲ, ಭೋಗ ಇದ್ದಲ್ಲಿ ರಾಜ್ಯ ಜ್ಞಾನ ಇರಂಗಿಲ್ಲ ಅಂತ ಅನ್ನೋದು ಸುಳ್ಳಾಯ್ತಲ್ಲ. ಸಂಬಂಧ ಇಲ್ಲ ಭೋಗಕ್ಕೆ ಜ್ಞಾನಕ್ಕೆ. ಅವು ಪುಣ್ಯ ಸಂಬಂಧ ಅವೆಲ್ಲ. ಯಾವುದಾದ್ರು ದೊಡ್ಡ ಪದವಿ ಸಿಕ್ಕದಂದ್ರೆ ಹಿಂದಿನ ಜನ್ಮದ ಪುಣ್ಯ ಅಂತ. ಆದರೆ ಜ್ಞಾನಕ್ಕೆ ಅದಕ್ಕೆ ಸಂಬಂಧವೇ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇಲ್ಲಿ ಮುಂದೆ ಯೋಗಿ ಆನಂದನೆ ಎಂಬ ಭೂಮಿಯಳು ತಾನಭ್ಯಾಸಿಗೆ ಮೇಲ್ಭೂಮಿಯಳು ಆನಂದವಿರ್ಭಾವದ ಮನವ ಆನಂದದು ಅಡಗಿಸುತ್ತ ತನ್ಮನವ ಮಾಡಲು ನಿರ್ವಾಸನ ಚಿತ್ತಾಗಿ ಕೂಡದು ದ್ವೈತಂ ಅದ್ವೈತಂ ದ್ವೈತಂ ಪೋಗಿ ಕೂಡದು ದ್ವೈತಂ ಅದ್ವೈತಂ ದ್ವೈತಂ ಪೋಗಿ. ಯಾವಾಗಲೂ ಅದ್ವೈತ ದ್ವೈತದಲ್ಲಿ ಕೂಡಂಗಿಲ್ಲ ನೋಡ್ರಿ. ಅದ್ವೈತ ದ್ವೈತದಲ್ಲಿ ಕೂಡಂಗಿಲ್ಲ. ದ್ವೈತದ ಮಾರ್ಗನ ಬೇರೆ, ಅದ್ವೈತದ ಮಾರ್ಗನ ಬೇರೆ. ಬೆಳಕು ಕತ್ತಲಿದ್ದಂಗೆವು. ಅದಕ್ಕೆ ಏನಂ ತೋರದ ಬಯಲಾಗಿ ಆನಂದದ ಪೂರ್ಣವೇ ತಾನಾಗಿ ವರಚಿತ್ರದ ದೀಪದ ತೆರನಕ್ಕೂ ತೂರ್ಯವಿದು ಆನೆಯ ಅಮನೆಯಕ್ಕೂ ಆತಂ ಪರಪದವಾಗಿರುತ್ತೀಯನು ಆತನ ಕಂಡೈ ಕಂಸಂ ತಾನು. ಎಷ್ಟು ಚಂದ ಹೇಳ್ತಾರೆ 6ನೇ ಭೂಮಿಕೆ. ಆನಂದನೆ ಎಂಬ 5ನೇ ಭೂಮಿಕೆ ದಾಟಿ 6ನೇ ಭೂಮಿಕೆಯಲ್ಲಿ ಬಂದವನು ತನ್ನ ಸ್ವರೂಪ ಆನಂದ ಸಂಧಾನವನ್ನು ಮಾಡ್ತಾನೆ. ಎದ್ರೆ ತನ್ನ ಸ್ವರೂಪ, ಬಿದ್ದರೆ ತನ್ನ ಸ್ವರೂಪ. ದೇವರ ಮುಂದೆ ಕುಂತರು ತನ್ನ ಸ್ವರೂಪ, ದೆವ್ವದ ಮುಂದೆ ಕುಂತರು ತನ್ನ ಸ್ವರೂಪ. ಅಲ್ಲಿ ದೆವ್ವ ದೇವರು ಕಾಣಂಗಿಲ್ಲ. ದೆವ್ವದಲ್ಲಿದ್ದಂಥ ಚೈತನ್ಯ ದೇವರಲ್ಲಿರ್ತಕ್ಕಂಥ ಚೈತನ್ಯ ಕಾಣ್ತಾನೆ ಅವನಿಗೆ. ಹಾಗಾಗಿ ದೇವರ ಆಶೀರ್ವಾದನೂ ಬೇಕಾಗಿಲ್ಲ, ದೆವ್ವದ ಪೀಡೆಯ ಭಯನೂ ಇಲ್ಲ ಅಂತ ತಾನಾಗ್ಯಾನ. ಹಾಗಾಗಿ ಅವನ ವೃತ್ತಿಯಲ್ಲಿ ಆನಂದವು ಅವಿರ್ಭಾವವಾಗುವುದು. ಆನಂದ ಜೇನಿನ ತೊಟ್ಟೆ ಅದಲ್ಲ, ಅದ್ರ ಒಳಗೆ ತುಪ್ಪ ಅದು ನೋಡ್ರಿ. ಅದ್ರ ಒಳಗಿಂದ ಬರ್ತಲ್ಲ ತುಪ್ಪ ಅದ್ರ ಒಳಗಾದ. ಆದರೆ ತುಪ್ಪ ತಟ್ಟೆಗೆ ಅಸಂಗ ಅದು ಬೇರೆ ಅದು ನೋಡ್ರಿ. ತಟ್ಟೆ ಅಂತಿಲ್ಲ ಅದಕ್ಕೆ. ತಟ್ಟೆ ತುಪ್ಪ ಅಲ್ಲ, ತುಪ್ಪ ತಟ್ಟೆ ಅಲ್ಲ. ಆದರೆ ತಟ್ಟೆಯಿಂದ ಬೇರೆ ಆಗಿ ತುಪ್ಪ ಬರ್ತದೆ ನೋಡ್ರಿ. ಬರ್ತದಿಲ್ಲ. ಅದರಂತೆ ತಮ್ಮ ವೃತ್ತಿಯಲ್ಲಿ ಬೇರೆಯಾಗಿ ಆನಂದದ ಆವಿರ್ಭಾವ ಆಗ್ತದೆ ಜ್ಞಾನಿಗಳಿಗೆ. ಅದೇನು ರೊಕ್ಕೋಟ ಎಲ್ಲೇನು ತರದ, ಏನು ಕೊಡದ, ತರದ ಏನಿಲ್ಲ, ತನ್ನಲ್ಲೇ ಉತ್ಪತ್ತಿ ಆಗೋದು. ಹಾಗಾಗಿ
ಈ ರೀತಿ ಸುಖವನ್ನು ಅನುಭವಿಸುವಂಥ ಸಂದರ್ಭದಲ್ಲಿಯೇ ಅವನಿಗೆ ಒಂದೊಂದು ಕಾಲಕ್ಕೆ ಅವನ ವೃತ್ತಿಯು ಬಹಿರ್ಮುಖವಾಗುವುದು. ಮೊದಲೇ ಹೇಳಿಲ್ಲ, ಒಂದೊಂದು ಆಗಬೇಕದು. ಬಸವಾನಂದರು, ಶಿವಪುತ್ರ ಮಹಾಸ್ವಾಮಿಗಳು, ಸಿದ್ಧಾರೂಢರು ಇಷ್ಟೆಲ್ಲ ಅವರು ಅಂತರ್ಮುಖ ಯಾವಾಗ ಇದ್ರು ಎಂಬುದು ಅನುಮಾನ ಬರ್ತದ ವಿಚಾರ ಮಾಡಿದರೆ. ಬರೀ ಬಹಿರ್ಮುಖದಲ್ಲಿ ಅನಂತ ಪವಾಡಗಳನ್ನು, ಸಿದ್ಧಿಗಳನ್ನು, ಗ್ರಂಥ ರಚನೆಯನ್ನು ಇದೇ ಮಾಡುವಾಗ ವೃತ್ತಿ ಬಹಿರ್ಮುಖ ಆಗಿದಂದರೆ ಅವರು ಇರುವ ಆಯುಷ್ಯದಲ್ಲಿ ಬಹಿರ್ಮುಖ ವೃತ್ತಿ ಬಹಳ ಇತ್ತು, ಅಂತರ್ಮುಖ ವೃತ್ತಿನೇ ಸ್ವಲ್ಪ ಇತ್ತಂತ ಅನಿಸ್ತದಿಲ್ಲ. ಆದರೂ ಕೂಡ ಅವರು ಬಹಿರ್ಮುಖ ವೃತ್ತಿ ಬಹಳ ಇದ್ದರೂ ಕೂಡ ಸಮಯ ಬಹಳ ಕೊಟ್ಟು ಅಂತರ್ಮುಖ ವೃತ್ತಿಗೆ ಸಮಯ ಬಹಳ ಕಡಿಮೆ ಇದ್ದರೂ ಕೂಡ ಆ ವೃತ್ತಿ ಅವರಿಗೆ ದೃಢವಾಗಿತ್ತು. ಅಷ್ಟೆ, ದೃಢವಾಗಿತ್ತು. ಯಾವಾಗ ಬೇಕಾವಾಗ ಅಂತರ್ಮುಖ ಮಾಡುವಂಥ ಸಾಮರ್ಥ್ಯ ವೃತ್ತಿ ಇತ್ತು. ಹಾಗಾಗಿ ಬಹಿರ್ಮುಖವಾಗಿ ಜಗತ್ತುದ್ಧಾರ ಮಾಡಿದರು, ಗ್ರಂಥ ರಚನೆಯನ್ನು ಮಾಡಿದರು, ಟೀಕಾ ತಾತ್ಪರ್ಯ ಬೋಧವನ್ನು ಮಾಡಿದರು. ಆದರೂ ಕೂಡ ಅವನು ಜೀವನ್ಮುಕ್ತರಾಗಿ ಜಗತ್ತಿನ ಲೋಕದಲ್ಲಿ ಮೆರೆದರು. ಅವರಷ್ಟು ಹೊರಗೆ ಇವೆನು ನಾವು, ಯಾಕಂದರೆ ಅದನ್ನ ಹಿಡ್ಕೊಂಡೇ ಬಂದರು. ಅವರು ಶಾಸ್ತ್ರ ರಚನೆ ಮಾಡಬೇಕಾದರೂ ಆ ವೃತ್ತಿ ಹಿಡ್ಕೊಂಡ ಮಾಡಿದರು. ಶಾಸ್ತ್ರ ಹೇಳಬೇಕಾದ್ರೆ ವೃತ್ತಿ ಹಿಡ್ದ ಹೋಗ್ತಿದ್ರು, ವೃತ್ತಿ ಹಿಡ್ಕೊಂಡ ಹೋಗ್ತಿದ್ರು, ಹಿಡ್ಕೊಂಡ ಬರ್ತಿದ್ರು. ಹಿಡ್ಕೊಂಡು ಹೋದವರಿಗೆ ಹಿಡ್ಕೊಂಡು ಬರಕ್ಕೆ ಬರ್ತದೆ. ಹಾಗೆ ಒಂದು ರಬ್ಬರ್ ಇರ್ತದ, ಹಿಂಗೆ ಬೇಸ್ ಹಿಂಗೆ ಹೊಡಿರಿ, ಹೊಡೆದ ಮೇಲೆ ಅದು ವಾಪಸ್ ಬರ್ತಿಲ್ಲ ನೀವು, ಯಾಕಂದ್ರೆ ನಿನ್ನ ಹಿಡ್ಕೊಂಡ ಹೋಗ್ಯದ ಅದು. ಅದಕ್ಕೆ ಹಿಡ್ಕೊಂಡ ನಿನ್ನ ಕೈಗೆ ಬಂದ್ಬಿಡ್ತದೆ, ನಿನ್ನ ಆಧೀನ ಅದ. ಅದರಂತೆ ಆಯುಷ್ಯ ಇರುವುದರೊಳಗಾಗಿ ಮಾಯೆಯನ್ನು ಮೀರಿ ಅಂದರು. ಭವವನ್ನು ಗೆಲುವನೆಂಬ ಉಪಾಯ ಇದೇ ಧರ್ಮವೆಂದು. ಅಷ್ಟು ಸರಳ ಆಗ್ಬೇಕಂತಾರ ವೃತ್ತಿ. ನಾವು ಹೊರಗೆ ಹೋದರೆ ಹೊರಗನೆ ಇರ್ತೀವಲ್ಲ, ಆದರೆ ಹಿಡ್ಕೊಂಡ ಹೋಗ್ಬೇಕು, ಹಿಡ್ಕೊಂಡ ಬರಬೇಕು. ಆದರೆ ಲೋಕದ ದೃಷ್ಟಿಯಲ್ಲಿ ಗೊತ್ತಾಗ್ತದ ಇವನು ಮಧ್ಯರನಂತೆ ಮೊದಲೇ ಬರೋಟ್ರ. ಕುಡ್ದವ್ರಿದ್ದಂಗೆ ಮಾತಾಡ, ಯಾರು ವೃತ್ತಿಯಾಗಿ ಮಾತಾಡ್ಬೇಕಾದ್ರೆ ನಮ್ದು ಕುಡ್ದವ್ರು ಸರಿಗೆ ಮಾತಾಡೋದು ಹೆಂಗೆ ಆಡ್ತಾನೆ. ಆನಂದಾಗಿ ಇದ್ದವರಿಗೆ ದುಃಖದ ಮಾತಾಡೋದ್ರೆ ಹೆಂಗೆ ಆಡ್ತಾರೆ ಅವರು. ಅದಕ್ಕೆ ಮಧ್ಯನಂತೆ ನಿದ್ರಿತನಂತೆ ಯಾಕೆ ಬರ್ತಾರೆ ಅವರು, ಜಗತ್ತಿಗೆ ಅವರಿಗೆ ವಿರುದ್ಧ ಆಗ್ತದೆ. ಹಾಗಾಗಿ ಆದ್ದರಿಂದಲೇ ಆತನಿಗೆ ದ್ವೈತ ಅದ್ವೈತಗಳನ್ನು ತ್ಯಾಗ ಮಾಡುವನು. ದ್ವೈತನಿಲ್ಲ, ಅದ್ವೈತನಿಲ್ಲ. ಯಾಕಂದರೆ ಒಂದರಲ್ಲಿ ಒಂದೇ ಆದವಿನ ಇನ್ನೊಂದು ಇದ್ರಲ್ಲ ಅದ್ವೈತ ಆಗೋದು. ಅದಕ್ಕೆ ಸಾಂಖ್ಯವಾಚಕವಾದ್ದರಿಂದ ಅದರಿಂದ ಅಹಂ ಆತ್ಮರ ಅನನ್ಯ ಅಧ್ಯಾಸಾತ್ಮಕ ಅಹಂಕಾರ ಗಂತಿಯಿಂದಲೂ ಮತ್ತು ತತ್ಪದ, ತ್ವಂಪದ, ಅಶಿಪದ ಸಂಬಂಧಗಳಾದ ಸಂಶಯಗಳಿಂದಲೂ ರಹಿತನಾಗಿ ಆತ ಜೀವನ್ಮುಕ್ತನೆಂದು ಹೇಳಿಸಿಕೊಳ್ಳುವನು. ಇಲ್ಲಿ ಮುಟ್ಟಿದ ಮೇಲೆ ಮುಗೀತು ನೋಡ್ರಿ. ಅವನ್ಯಾರು? ಜೀವನ್ಮುಕ್ತ. ವೃತ್ತಿ ಆದಿಲ್ಲ, ಜೀವನ್ಮುಕ್ತ ಹೆಂಗಾದ? ಎರಡು ಇರ್ತಾವಂತ, ವೃತ್ತಿನಿರ್ತದೆ, ಜೀವನ್ಮುಕ್ತಿ ಇರ್ತದೆ. ವೃತ್ತಿ ಸಹಿತ ಆನಂದ ಅಂತ ಬರ್ತದೆ, ಆನಂದದ ವೃತ್ತಿ ಇರ್ತದೆ ಅವರಿಗೆ. ಹೀಗಾಗಿ ಒಳವರೆಗೂ ತೋರದ್ದರಿಂದ ಆಕಾಶದಲ್ಲಿರಿಸಿದ ಘಟದಂತೆ ಒಳವರೆಗೆ ಶೂನ್ಯವೇ ಪ್ರತೀತಿಯಾಗುವುದು. ಹೊರಗೋದ್ರೂ ತನ್ನ ಸ್ವರೂಪ, ಒಳಗೆ ಬಂದರೂ ತನ್ನ ಸ್ವರೂಪ. ಹಾಗಾಗಿ ಆಕಾಶದಲ್ಲಿರಿಸುವ ಬಯಲಿನಲ್ಲಿ ದೀಪ ಇಟ್ಟಂಗ ಅದು ಯಾವಾಗಲೂ ಒಂದೇ ರೂಪ ಅದು ನೋಡೋದು, ಆಡ್ತದೇನದು ಇಲ್ಲ. ಹೀಗೆ ಕೇವಲ ಅಖಂಡ ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪವೇ ಆಗಿರುವನೆಂಬ ತಾತ್ಪರ್ಯ. ಆದ್ದರಿಂದ ಇದು ತೂರ್ಯಾವಸ್ಥೆ, ಆರನೇ ಭೂಮಿಕೆ ಎಂದು ಹೇಳಿಸಿಕೊಳ್ಳುವುದು. ನಾವೆಲ್ಯಾನ ಹೋದಾಗ, ಶಾಸ್ತ್ರಗಳು ನಡೆದಾಗ, ಸಭೆ ಸಮಾರಂಭದಲ್ಲಿ ವಿಷಯಗಳು ಇಟ್ಟಿರ್ತಾರೆ, ಜೀವನ್ಮುಕ್ತನ ಲಕ್ಷಣ ಅಂತ.
ಅಂದರೆ ಬ್ರಹ್ಮಜ್ಞಾನಿ ಇರುವಿಕೆ ಅನಂತ ಶಬ್ದಗಳನ್ನು ಇಡ್ತಾರೆ. 10 ನಿಮಿಷದಾಗ ಈಗ ಗೊತ್ತಾಗ್ತವ ನಮಗೆ. ಯಾವ ಭೂಮಿಕೆ ಇಲ್ಲಾರ ಆ ಭೂಮಿಕೆಯಲ್ಲಿದ್ದವ್ ನಡೆ ಹೆಂಗಿರ್ತದ, ನುಡಿ ಹೆಂಗಿರ್ತದ, ಗುಣ ಹೆಂಗಿರ್ತದ ಅಂತ ಶಾಸ್ತ್ರದ ಕೇಳಿದ ಗೊತ್ತಾಗ್ತದ. ಶಾಸ್ತ್ರ ಕೇಳಿದವರು ಸರಿ ಅಂತರಿವಿನ ಅವರಿಗೆ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ. ಲೋಕಕ್ಕೆ ವಿರುದ್ಧವಾಗಿ ಯಾಕೆ ಹೋಗೋದಂದ್ರೆ ಕೆಲಸ ಅಂದರೆ ಕೆಲಸ ಏನದು, ಬಹುಸ ಅಂದರೆ ಬಹುಸ ಅನ್ನೋದು. ಬ್ರಾಹ್ಮಣ ಮುಸಲ್ಮಾನ ಜೊತೆ ಸಂಘ ಮಾಡಿ ಅಲ ಎಡಕ್ಕೆ ಕರ್ಕೊಂಡು ಹೋದ್ರಂತ. ನಾವು ಕೆಲಸ ಬಹುಸ ಅಲ ಆಡ್ತೀವಿ, ನೀನು ಆಡಬೇಕಂದ್ರಂತ. ಬ್ರಾಹ್ಮಣರ ಮೊದಲು ಒಂದೇ ಮನೆ ಇತ್ತು. ಇವ್ರೇನ ಮತ್ತೆ ತಪ್ಪು ತಿಳ್ಕೊಂಡು ಏನನ್ನ ಮಾಡ್ಯಾರಪ್ಪ ಅಂಥೇಳಿ, ಇಲ್ಲಪ್ಪ ನನಗೆ ಆಡೋಕೆ ಬರೋಂಗಿಲ್ಲ, ನಮ್ಮ ಜೊತೆ ನಾವು ಆಡಿದಾಗ ನೀನು ಆಡು, ಏನು ಮಾಡೋಕೆ ಹೋಗ್ಬಿಟ್ಟು ನಾವು ಆಡ್ತೀವಲ್ಲ, ನಾವು ಅಂತೀವಲ್ಲ, ನಾವು ಆಡ್ದಂಗೆ ಆಡು ಅಂದಂಗೆ ಆನಂದಂತ. ಆಯಿತು ಬಿಡಂತ ಮೊದಲೇ ತುಪ್ಪ ತಿಂದು ತಲೆ ಅವು ಬ್ರಾಹ್ಮಣರು. ಅದು ಕೈ ಎಡಕಬ್ರು ಬಲ್ಕಬ್ರು ಹಿಡಿದ್ರು, ಹಿಂಗೆ ಅಲೆ ಆಡ್ತಿದ್ರು. ಬಾಯಲ್ಲಿ ಹೇಳ್ತು ಕೆಲ್ಸೈ ಬಹುಸೈ ಅಂತ. ಅವರು ಈತ ಏನು ಅನ್ನಬೇಕು, ನೀವು ಅನ್ನಂಗ ಸೈ ಅನ್ನಂತ. ನೀವನ್ನಂಗ ಸೈ, ನೀವನ್ನಂಗ ಸೈ, ನೀವನ್ನಂಗ ಸೈ. ಅವ್ರಿಗೇನದು ಖುಷಿ ಆಯಿತು. ಬ್ರಾಹ್ಮಣ ನಾವು ಅಂದಂಗಂತ ನೋಡಪ್ಪ, ಪಾಪ ನಮ್ಮ ಮೇಲೆ ಭಾಳ ಪ್ರೀತಿ ಇದ್ದಂಗೆ ಅದಂತೇಳಿ ಅದಕ್ಕೆ ಗೌರವ ಮಾಡಿದ್ರಂತ. ಜಗತ್ತು ಹಿಂಗಾದ, ನೀವು ಅಂದಂಗೆ ಸೈ ಅನ್ಬೇಕು ಕೆಲವು ಸಲ, ಇಲ್ಲಾಂದರೆ ವಿರುದ್ಧ ಆಗ್ತದೆ. ಆದರೆ ಜ್ಞಾನಿಗಳಿಗೆ ಅದು ಯಾವ ಸಂಬಂಧ ಇರೋದಿಲ್ಲ, ರಾಗ ದ್ವೇಷಗಳಿಲ್ಲ, ತಮ್ಮ ನಡೆಯಲ್ಲಿ ಕಿಂಚಿತ್ತು ಇಡುವುದಿಲ್ಲ ಅಂತಕ್ಕಂಥ ಮಾತನ್ನು ತೂರ್ಯಾತೀತ ಅಂತಕ್ಕಂಥ 6ನೇ ಭೂಮಿಕೆ ಬಗ್ಗೆ ಹೇಳಿದರು. ನಾಳೆ ಒಂದು ಭೂಮಿಕೆ ಆದ ನಂತರ ಇಡೀ 11ನೇ ಗತಿಯಲ್ಲಿ ಜೀವನ್ಮುಕ್ತರ ಲಕ್ಷಣವನ್ನು ಹೇಳ್ತಾರೆ. ಅವರು ಜೀವನ್ಮುಕ್ತ ಆದಮೇಲೆ ಜಗತ್ತಿನಲ್ಲಿ ಹೇಗಿರ್ತಾರೆ, ಅವ್ರ ನಡೆ ನುಡಿ ಭಾವಗಳು ಕಾರ್ಯಗಳು ಹೇಗಿರ್ತವೆ ಅನ್ನೋದನ್ನು ಹೇಳ್ತಾರೆ. ಅದು ಹೇಳಿದ ಮೇಲೆ ಅಷ್ಟರೊಳಗೆ ನಮ್ಮ ನಿರ್ಮಾಣೀಯ ಬಸವಾನಂದ ಮಹಾಸ್ವಾಮಿಗಳ ಪುಣ್ಯ ಸ್ಮರಣೋತ್ಸವ ಕಾರ್ಯ ಬರ್ತದೆ. ಆ ಗತಿ ಮುಗಿದ ಮೇಲೆ ಸ್ವಲ್ಪ ದಿನ ಶಾಸ್ತ್ರಕ್ಕೆ ವಿರಾಮವನ್ನು ಹೇಳಿ ಆ ಕಾರ್ಯ ಮುಗಿದ ನಂತರ ಮತ್ತೆ ಯಥಾರ್ಥವಾಗಿ ನಾವು ವಿಚಾರ ಏನು ಮಾಡೀವಂದರೆ, ಮೊನ್ನೆ ಖೇಮ್ನಾಪುರ ಗ್ರಾಮದಲ್ಲಿ ಸದ್ಗುರು ಬಸವಾನಂದರು 25 ವರ್ಷದ ಹಿಂದೆ ಕೊಟ್ಟಂಥ ಒಂದು ಗ್ರಂಥ, ಅಲ್ಲಿ ಯಾರು ಗಿರಣಿ ಹೆಸರೇನು ಹೇಳಿ ಮೊನ್ನೆ, ಅವರು ದಂಪತಿಗಳು ಸಹಿತವಾಗಿ ಆ ಗ್ರಂಥವನ್ನು ಕಾದಿಟ್ಟು ನಮ್ಮವರು ಬಂದಾಗ ಬರ್ತಾರ, ಅವರಿಗೆ ನೀವು ಕೊಡಬೇಕಂತ ಹೇಳಿದ ಪ್ರಕಾರ ಅವ್ರು ಹೇಳಿದ ಮಾತು ನಾವು ಕೈಗಂಟ ಹಾಕೋದಿಲ್ಲ, ಅದರ ಅವಶ್ಯಕತೆ ಇಲ್ಲ. ನಿಮಗೆಲ್ಲ ಹೇಳಿನಿ ಮೊನ್ನೆ. ಆ ಗ್ರಂಥವನ್ನು ನಮಗೆ ಕೊಟ್ಟಾರ, ಅದನ್ನು ನಾವು ಉಡಿಯಲ್ಲಿ ಹಾಕಿಕೊಂಡು ತಲೆ ಮೇಲೆ ಇಟ್ಕೊಂಡು ಬಂದೀವಿ. ಆ ಗ್ರಂಥವನ್ನು ನಾವು ಒಂದು ಸಲ ನಮ್ಗೆ ಎಷ್ಟು ತಿಳಿತದೋ ತಿಳಿಯೋದಿಲ್ಲೋ, ಗುರುವಿನ ಆಶೀರ್ವಾದ ರೂಪದಲ್ಲಿ ದೊರೆತಂಥ ಗ್ರಂಥವನ್ನು ನಮ್ಮ ಬುದ್ಧಿಗೆ ಒಳೆದಷ್ಟು ಆ ಗ್ರಂಥವನ್ನು ಪ್ರಾರಂಭ ಮಾಡಬೇಕು ಅಂತ ಅಪೇಕ್ಷೆ ಅದ. ಕಾರ್ಯ ಮುಗಿದ ಮೇಲೆ ಅದೇ ಗ್ರಂಥವನ್ನು ಆಧಾರವಾಗಿಟ್ಟುಕೊಂಡು ನೀವು ವಿಚಾರ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಶಾಸ್ತ್ರದ ವಾಕ್ಪುಷ್ಪಗಳನ್ನು ಮಂಗಲ ಆದ ನಂತರ ಗುರುಪಾದಕ್ಕೆ ಸಮರ್ಪಿಸಿ ನೀವು ಕೃತಾರ್ಥರಾಗೋಣ ಅನ್ನುವಂಥ ಮಾತನ್ನು ಹೇಳ್ತಾ ಪ್ರಾರಂಭವನ್ನು ಮಾಡಿರಿ. ಗುರುದೇವ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಗುರುದೇವ ಸಿದ್ಧಾರೂಢ ದಯಾನಿಧಿ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ನರವಾರಕ್ಕೆ ನೀವರ ಪಂಚಾಕ್ಷರಿ ಮಂತ್ರವ ಬೋಧಿಸಿದೆ ಗುರುವರ ಮಂತ್ರವ ಬೋಧಿಸಿದೆ ನೆರೆ ಘೋರ ಕಾಲನ ಬಾಧೆಯ ಬಿಡಸಿ ಉಪಾಯವ ತೋರಿಸಿದೆ ಗುರುವರ ಉಪಾಯವ ತೋರಿಸಿದೆ ಗುರುದೇವ ಸಿದ್ಧಾರೂಢ ದಯಾನಿಧಿ ಬೆಳಗುವೆ ಆರತಿಯ
ಗುರುವರ ಬೆಳಗುವಿನ ಆರತಿಯ ಉತ್ತಮರಿಗೆ ನಿಜ ತತ್ವಮಸಿ ಮಹಾವಾಕ್ಯವ ಬೋಧಿಸಿದೆ ಗುರುವರ ವಾಕ್ಯವ ಬೋಧಿಸಿದೆ ಮಿಥ್ಯಾ ಮಾಯೆಯ ನಾಶಿಸಿ ನಿಜ ಪದವಿತ್ತೋ ರಕ್ಷಿಸಿದೆ ನಿಜ ಪದವಿತ್ತೋ ರಕ್ಷಿಸಿದೆ ಗುರುದೇವ ಸಿದ್ಧಾರೂಢ ದಯಾನಿಧಿ ಬೆಳಗುವಿನ ಆರತಿಯ ಗುರುವರ ಬೆಳಗುವಿನ ಆರತಿಯ ಸಂತತ ಬ್ರೂಲತ ಪುರದೊಳನಂತ ಸೋಮೈಮೆಯ ತೋರಿಸಿದೆ ಗುರುವರ ಮೈಮೆಯ ತೋರಿಸಿದೆ ಸಂತ ಮುಕುಟಮಣಿ ಶಾಂತ ಸಾಗರ ಸಂತತ ವಾಸಿಸಿದೆ ಗುರುವರ ಸತತ ವಾಸಿಸಿದೆ ಗುರುದೇವ ಸಿದ್ಧ ರೂಢ ದಯಾನಿದೆ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿ ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದ ಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ श्रीमद जगद्गुरु सिद्धारूढ़ स्वामी महाराज की, श्री सद्गुरु शिवपुत्र स्वामी महाराज की, श्री सद्गुरु बसवानंद स्वामी महाराज की, श्री सद्गुरु अभिनव निजगुरु महाराज की, सकल साधु संत महाराज की।